ಅಕ್ಷತಾ, ಏನಿದು ಕಾನ್ಸೆಪ್ಟ್ ನಟಿ ಮಾತು ನಾಟಿ ಬಾತುನ? ಏನಾದ್ರು ನಾಟಿ ಸ್ಟೈಲ್ ಅಲ್ಲಿ ಒಂದ್ ಅಡ್ಗೆ ಇರುತ್ತೆ, ನಟಿ ಮಾತಿರುತ್ತೆ. ಇನ್ ಯಾರು ಕೇಳೋದಿಲ್ಲ ರೀ. ನಾನು ಓದೋದ್ರಲ್ಲಿ ಮುಂದಿರ್ಬಹುದು, ಅವ್ರ ಲೈಫ್ ಅಲ್ಲಿ ಮುಂದಿದ್ದಾರೆ. ಒಳ್ಳೆ ಎಜುಕೇಟೆಡ್, ಒಳ್ಳೆ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಎರಡು ಜೊತೆಗೆ ಸೇರಿದೆ. ಅವರು ಬುದ್ಧಿವಂತಿಕೆಯಿಂದ ಏನೆಲ್ಲ ಮಾಡ್ಬೇಕೋ ಮಾಡ್ತಾರೆ. ಅವ್ರು ಮಾಡಿದ್ದನ್ನ ಹೇಗೆಲ್ಲ ಮಾರ್ಕೆಟಿಂಗ್ ಮಾಡ್ಬೇಕು ಅನ್ನೋದನ್ನ ನಾನು ಯೋಚನೆ ಮಾಡ್ತೀನಿ. ಫಸ್ಟ್ ನಾವು ನಂದಿನಿ ಅವ್ರನ್ನ ನೋಡ್ತೀವಿ ಡಿಜಿಟಲ್ ಮಾಧ್ಯಮದಲ್ಲಿ, ಆಮೇಲೆ ಆಕರ್ಷ್ ಅವರು ಗೊತ್ತಾಗ್ತಾ ಹೋಗ್ತಾರೆ. ಯಾಕೆ ಈ ವಿಷಯದಲ್ಲಿ ನಂದಿನಿನೇ ಶುರು ಮಾಡ್ಲಿ ಅನಿಸ್ತು? ಇಲ್ಲಿ ಪ್ರಾಕ್ಟಿಕಲಿ ಎರಡು ಕೆಲಸ ಮಾಡ್ತು. ಒಂದು, ಹೆಣ್ಮಕ್ಳನ್ನು ಒಂದು ವಿಚಾರದಲ್ಲಿ 150% ನನ್ನ ವಿಡಿಯೋ ಗೆದ್ದೋಗುತ್ತೆ ಅನ್ನೋದು ನನ್ನೊಂದು ಕಾನ್ಶಿಯಸ್, ನನ್ನೊಂದು ಅಸಂಪ್ಷನ್. ಎಲ್ಲರೂ ಯೂಟ್ಯೂಬ್ ಚಾನೆಲ್ ಅನ್ನ ಮಾಡೋದು ಬೇರೆ, ಆದ್ರೆ ನಂದಿನಿ ಆಕರ್ಷ್ ಯೂಟ್ಯೂಬ್ ಚಾನೆಲ್ ಮಾಡಿದ್ದು ಬೇರೆ. ನಾವ್ ಯಾವ ಮಟ್ಟಕ್ಕೆ ಹೋಗಿದ್ವಿ ಅಂತ ಅಂದ್ರೆ, ಇನ್ನೊಬ್ಬನ ಪತ್ರಿಕೋದ್ಯಮಿಯ ಕೈ ಕೆಳಗಡೆ ದುಡಿಬಾರ್ದು, ಅವ್ರ ಮನೇಲಿ ಜೀತ ಮಾಡಬಾರ್ದು ನಾವು ಅನ್ನೋ ಮಟ್ಟಕ್ಕೆ ಫ್ರಸ್ಟ್ರೇಟ್ ಆಗಿದ್ವಿ. ಆನೆಯ ಟ್ರೋಲ್ಗೆ ಹಿಂದೆ ಏನಾಯ್ತು? ಎಲಿಫೆಂಟ್ ಟ್ರೋಲ್ ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದೆ. ನಾನ್ ಸರ್ಚ್ ಮಾಡೋ ಅಷ್ಟೊತ್ತಿಗೆ ಒಂದು 10-15 ಟ್ರೋಲ್ ಪೇಜಸ್ ಅಲ್ಲಿ ಹಾಕ್ಬಿಟ್ಟಿದ್ರು. ಒಂದೊಂದು ವಿಡಿಯೋ ಮಿಲಿಯನ್ ಗಟ್ಲೆ ಓಡ್ಬಿಟ್ಟಿತ್ತು. ಅದರಿಂದ ಏನೂ ಚೇಂಜಸ್ ಆಗಿರ್ಲಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್. ಅದೇನೋ ನಾನ್ ಸೆನ್ಸ್ ರೀತಿ ಕಂಟೆಂಟ್ ಮಾಡ್ತಾರೆ, ಅದನ್ನ ಟ್ರೋಲ್ ಅಲ್ಲಿ ಹಾಕ್ತಿದ್ದಂಗೆನೆ ಅವ್ರು ಫೇಮಸ್ ಆಗ್ಬಿಡ್ತಾರೆ. ಆಲ್ ಫೇಕ್. ನಾನು ಅದನ್ನ ಎಕ್ಸೆಪ್ಟ್ ಮಾಡಲ್ಲ. ನೀವು ಫಸ್ಟ್ ಹೈಯೆಸ್ಟ್ ಅಮೌಂಟ್ ಅಂತ ಯಾವ್ ತಗೊಂಡಿದ್ದು? ಈಗ ಪ್ರತಿ ಒಂದೊಂದು ತುತ್ತಿಗೂ ವೀರಪ್ಪನ ನೆನ್ಪ್ ಮಾಡ್ಕೊತೀರಾ ಅನ್ಸುತ್ತಲ್ಲ ನೀವು? ಎಷ್ಟೋ ಜನಕ್ಕೆ ವೀರಪ್ಪನ ಅನ್ನ ಕೆತ್ತಿದ್ರು, ನಿಮ್ಗೆ ಅನ್ನ ಕೊಟ್ರು. ಎವರ್ ಗ್ರೀನ್ ಕಂಟೆಂಟ್ ಅಂತೀವಲ್ಲ ನಾವು, ಅದು ಹಿಸ್ಟ್ರಿ ಅಂತೀವಿ ನಾವು. ಹಿಸ್ಟ್ರಿ ಇಸ್ ಎವರ್ ಗ್ರೀನ್ ಕಂಟೆಂಟ್ ಯಾವಾಗ್ಲೂ. ಆದ್ರೆ ವೀರಪ್ಪನ್ ಅನ್ನೋ ಹೆಸರೇ ಎವರ್ ಗ್ರೀನ್ ಮೇಡಮ್. ನಮ್ಗೆ ಇವಾಗ ಸಂತೃಪ್ತ ಹೋಗಯ್ಯ ಮೇರಾ ಪೇಡ್ ಅಂತ ಹೇಳ್ತಾರಲ್ಲ, ಹಂಗೆ. ನಟಿ ಮಾತು ಕಾರ್ಯಕ್ರಮದಲ್ಲಿ ಅಕ್ಷತಾ ಕಿಚನ್ ಅಲ್ಲಿ ಆಲ್ರೆಡಿ ನನ್ನ ಇಬ್ರು ಅತಿಥಿಗಳು ಪ್ರೇಮಿಗಳ ದಿನದ ಅಂದರೆ ತಿಂಗಳ ಅತಿಥಿಯಾಗಿ ಬಂದಿದ್ದಾರೆ. ನಂದಿನಿ, ಡಾಕ್ಟರ್ ನಂದಿನಿ KL ಮತ್ತೆ ಅವರ ಧರ್ಮ ಪತಿ ಆಕರ್ಷ್. ಆಕರ್ಷ್ ತಾನೇ ಅವ್ರ ಹೆಸರು? ಆಕರ್ಷ್. ಏನ್ರಿ ಗಂಡನ ಹೆಸರು ಹೇಳ್ತಿರಲ್ಲ ಬಾಯ್ಬಿಟ್ಟು? ಅದ್ರಲ್ಲಿ ಏನಿದೆ ಆಕರ್ಷ್? ಇಲ್ವಾ? ಅದ್ರಲ್ಲೇನಿದೆ ಆಕರ್ಷ್ ಅಂತ ನನ್ನನ್ನೇ ಅದ್ರಲ್ಲೇನಿದೆ ಅಕ್ಷತಾ? ಬರ್ತಿದಂಗೆ ಟೈಮ್ ಆಗಿದ್ರ ಕಾರಣ ಇನ್ನೂ ಕ್ಯಾಮ್ರಾ ಸೆಟಪ್ ಮಾಡೋವಾಗ್ಲೇ ಇಲ್ಲಪ್ಪ ನನ್ ಹೊಟ್ಟೆ ಇದೆ, ಊಟ ಕೊಟ್ಬಿಡಿ ಅಂದ್ಬಿಟ್ರು. ಅದಕ್ಕಾಗಿ ನಾನು ಊಟ ಕೊಟ್ಬಿಟ್ಟೆ ಆಕರ್ಷ್ ಅವ್ರಿಗೆ. ಆದ್ರೆ ನಂದಿನಿ ಅವ್ರಿಗೆ ನಾನೇ ತಿನ್ನಿ ಅಂತ ಕೊಟ್ಟೆ, ಯಾಕೆಂದ್ರೆ ಅವರು ತುಂಬು ಗರ್ಭಿಣಿ. ನಮ್ಮಲ್ಲಿ ಏನಂದ್ರೆ ಅಕ್ಷತಾ ಕಿಚನ್ ವಿಶೇಷನೇ ಅದು. ನಿಮ್ ಹೊಟ್ಟೆ ಎಷ್ಟಿದ್ಯಾ, ಕ್ಯಾಮ್ರಾ ಸೆಟಪ್ ಮಾಡ್ತಿದ್ಯಾ, ನಿಮ್ ಹೊಟ್ಟೆ ನೀವು ಫಸ್ಟ್ ತುಂಬಿಸ್ಕೊಳ್ಳಿ ಅಂತ. ಹಂಗಾಗಿ ಅವರು ನೋಡಿ ಶುರುನೆ ಮಾಡ್ಕೊಂಡ್ಬಿಟ್ಟು 1 ಚಪಾತಿ 2 ಚಪಾತಿ ಖಾಲಿ ಮಾಡಿದ್ದಾರೆ. ಬಾರಿಸ್ತಾ ಇರ್ಬೇಕು. ನಮ್ ಕಾರ್ಯಕ್ರಮ ಇವತ್ತು ಬಾರಿಸಿ ಅರ್ಧ ಮೀಲ್ಸ್ ಕಂಪ್ಲೀಟ್ ಆಗೋದ್ರಿಂದ ಶುರುವಾಗಿದೆ. ನಂದಿನಿ ಚಪಾತಿ, ನಿಮ್ಗೊಂದ್ ಚಪಾತಿ, ನಮ್ಗೊಂದ್ ಚಪಾತಿ. ಇನ್ ಬಾಕಿ ಚಪಾತಿ ನಾನ್ ಮಾತ್ರ ತಿಂದಿಲ್ಲ. ನಾನು ಫಸ್ಟ್ ಗೆಸ್ಟ್ ತಿನ್ನೋದನ್ನ ನೋಡ್ತೀನಿ, ನೋಡಿ ತಿಂತೀನಿ. ನಂದಿನಿಗೆ ಇಷ್ಟ ಅಂತ ಆಕೆ ಕಳೆದ ಬಾರಿ ಬಂದಾಗ ಬಸ್ರಿ ಬೈಕೆ ಬರ್ದಿದ್ರು. ಏನಂತ ಅಂದ್ರೆ ನಾಟಿ ಎಲ್ಲಾ ನಾಟಿ ಇರ್ಬೇಕು ಅಂತ. ಅದಕ್ಕೆ ನಾನು ಕೈಮಾ ಉಂಡೆ, ಮಟನ್ ಕೈಮಾ ಉಂಡೆ ಮಾಡಿದ್ದೀನಿ. ಹಾ ಕೊಡ್ರಿ ತಟ್ಟೆ. ಇಲ್ಲಪ್ಪ, ನಾನ್ ಪ್ಯೂರ್ ವೆಜ್. ಹೌದು, ತಮಾಷೆ ಮಾಡ್ತಾ ಇಲ್ಲ. ನಾನ್ ಪ್ಯೂರ್ ವೆಜ್, ಇವ್ರು ಪ್ಯೂರ್ ನಾನ್ ವೆಜ್. ಇಲ್ಲ, ನಿಜ ತಮಾಷೆ ಮಾಡ್ತಿಲ್ಲ. ಇಲ್ಲಿ ಚಿಕನ್ ಇದೆ, ಚಿಕನ್ ಒಂದ್ ಸ್ವಲ್ಪ ಚಿಕನ್ ಆಗುತ್ತೆ. ಮಟನ್, ಚಿಕನ್, ಯಾವ್ದು ಬಳಸಲ್ಲ. ಪ್ಯೂರ್ ಗಿಡಮೂಲಿಕೆಗಳು. ನಾವೊಂಥರ ಕಾಡ್ ಮನುಷ್ಯರಿದ್ದಂಗೆ. ಮುಂಚೆ ಕಾಡ್ ಮನುಷ್ಯರೆಲ್ಲ ಏನ್ ತಿಂತ ಇದ್ರು ಗೊತ್ತಾ? ಗಿಡಮೂಲಿಕೆಗಳು, ಗೆಡ್ಡೆ ಗೆಣಸು, ಸೊಪ್ಪು ತಿನ್ಕೊಂಡ್ ಬದುಕ್ತಾ ಇದ್ರು. ಹಂಗಿದ್ರೆ ಇವ್ರು ಹೇಳ್ತಾ ಇರೋದೇನಂದ್ರೆ ನಾವುಗಳು ನಾಗರಿಕರು. ನಾಗರಿಕರು. ನಿಮ್ಗೆ ದಾಲ್ ಪಪ್ಪು ಮಾಡಿದೀನಿ, ಅದು ನಾನೇ ಸ್ಪೆಷಲ್ ಆಗಿ ಮಾಡಿರೋ ದಾಲ್ ಪಪ್ಪು. ಒಂದ್ಸಲ ತಿನ್ನೋಡಿ. ದಾಲ್ ಪಪ್ಪು ಮಾಡ್ಕೊಂಡಿದೀನಿ, ಒಂದ್ಸಲ ಟ್ರೈ ಮಾಡಿ. ಇವ್ರಿಗೂ ಹಾಕಿ ಇಲ್ಲಿ ಜೊತೆನಲ್ಲಿ. ಒಂದ್ ನಿಮಿಷ ಇರ್ಲಿ, ಅವೆಲ್ಲ ಬೇಕು. ಅಕ್ಷತಾ ಕಿಚನ್ ವಿಶೇಷನೇ ಅದು. ನೀವ್ ಏನು ಹೊರಗಡೆ ಬಂದಾಗ ಹಿಂಗೆಲ್ಲ ಇರಲ್ಲ. ತಟ್ಟೆ ಮುಂದೆ ರೀ ನಾವು, ನಿಜವಾದ ನಾವು ಅಂದ್ರೆ ತಟ್ಟೆ ಮುಂದೆ ಹೋಗ್ತೀರಾ ನಂದಿನಿ? ಹೌದು, ನಾನೇ ಬಡಿಸ್ಕೊಳ್ಳ ಅಕ್ಷತಾ? ನಾನೇ ಬಡಿಸ್ಕೊಳ್ತೀನಿ. ನಾನ್ ಬಡಿಸ್ತೀನಿ ನಿಮ್ಗೆ. ಓಕೆ. ಅದ್ಯಾಕೆ ಅವ್ರಿಗೆ ಮಾತ್ರ, ನೀವು ನಮ್ಗಿಂತ ನೀವು ದೂರ ಇದ್ರಿ, ನನ್ನ ಕೈ ಬಳೆ ಕಾಣಿಸ್ಲಿ ಅಂತ. ಈ ರೇಂಜಿಗೆಲ್ಲ ಬಿಲ್ಡಪ್ ನೋಡಿ. ಅದ್ ಹಾಕೊಂಡಿರೋದೇ ಅದಕ್ಕಲ್ವಾ? ಅಡ್ಗೆ ಮನೆಯಲ್ಲಿ ಹೆಣ್ಮಕ್ಳು ಬಳೆ ಹಾಕೊಂಡು ಬಡ್ಸಿದ್ರೆ ಇನ್ನೊಂದೆರಡು ಚಪಾತಿ ಜಾಸ್ತಿನೇ ಹೋಗುತ್ತೆ. ಹಂಗೆಲ್ಲ ಆಕ್ಚುಲಿ ಏನಾಗಿದೆ ಅಂದ್ರೆ, ಆ ಟ್ರೆಂಡ್ ಚೇಂಜ್ ಆಗ್ಬಿಟ್ಟಿದೆ. ಇವಾಗ ನೀವ್ ಯಾರೇ ದೊಡ್ಡವ್ರ ಮನೇಲಿ ಹೋಗಿ ನೋಡಿ, ಭಟ್ರುಗಳು ಗಂಡಸಿರ್ತಾರೆ.
ಯಾಕೆ ಹೇಳಿ ಭಟ್ರ ಗಂಡಸ್ರು ಇರ್ತಾರೆ, ಹೆಣ್ಮಕ್ಳನ್ನ ಕಮರ್ಷಿಯಲಿ ಬಿಸ್ನೆಸ್ ಗೆ ಕಳ್ಸಕ್ ಇಷ್ಟಪಡಲ್ಲ, ಅದಕ್ಕೆ ನೀವು ಮನೇಲಿ ರಾಮ ನಾವ್ ಆಚೆ ಹೋಗ್ತೀವಿ ಅಂತ. ನಮಗೆಲ್ಲ ಗೊತ್ತಾಗೋಯ್ತು ಅಲ್ಲ ನಂದಿನಿ, ಹೌದು. ಅದ್ರಲ್ಲೂ ಸ್ವಾರ್ಥ ಇದೆ. ಏನ್ ಅನ್ಕೊಂಡ್ಬಿಟ್ಟಿದೀವಿ ನೀವೆಲ್ಲ, ಅದೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀರಾ ಎಲ್ಲ ಗಂಡ್ ಮಕ್ಳು ಇರೋದು ಅಂತ. ಹೆಣ್ಮಕ್ಳು ನಾಚೆ ಬಿಡಲ್ಲ, ಅದಕ್ಕೆ ಎಲ್ಲ ಅವರೇ ನಾವೇ ನಾವ್ ಫೆಮಿನೈನ್ ಆಗಿ ಯೋಚನೆ ಮಾಡ್ತೀರಾ ಅನ್ಕೊಂಡಿದ್ದೆ, ಆದ್ರೆ ಈ ಮಟ್ಟಕ್ಕೆ ಪ್ರೋ ಲೆವೆಲ್ ಆಗಿ ಯೋಚನೆ ಮಾಡ್ತೀರಾ ಅಂತ ಗೊತ್ತಿಲ್ಲ. ಅದ್ ನಿಜಾನೇ ಆಕಾಶ್, ನಾವೇ ನೋಡಿದೀವಿ. ಎಷ್ಟೇ ಚೆನ್ನಾಗ್ ಅಡ್ಗೆ ಮಾಡಿದ್ರು ಹೆಣ್ಮಕ್ಳು, ನೀವು ಮನೆಯಲ್ಲಿ ಮಾಡಿ ಹೊರಗಡೆ ನಾವ್ ಮಾಡ್ತೀವಿ ಅಂತ ಭಟ್ರಾಗಿರೋದೆಲ್ಲ ಅಡ್ಗೆ ಭಟ್ರು. ಸಖತ್ತಾಗಿದೆ. ಅಂದ್ರೆ ಹೆಚ್ಚಿದ್ದು ಅವರೆಕಾಳು ಕೈಮಾ ಉಂಡೆ ಫಸ್ಟ್ ಟೈಮ್ ತಿಂತಾರೆ. ಅದು ನಾನು ಕೈಮಾ ಉಂಡೆ ತಿಂದಿದ್ದೀನಿ ತುಂಬಾ. ಒಂದೇ ಕಡ್ಲೆಕಾಳು ಅದೆಲ್ಲ ಹಾಕಿ ಮಾಡ್ತಾರೆ, ಬರೀ ಪ್ಲೈನ್ ಕೈಮಾ ಉಂಡೆ ಡ್ರೈದು ಎಲ್ಲ ತಿಂದಿದ್ದೀನಿ. ಅದೇ ಹೆಚ್ಚಿದ್ದು ಬೆಳೆದು ಫಸ್ಟ್ ಟೈಮ್ ತಿಂತಿರೋದು. ಆಕಾಶ್ ಒಂದ್ಸಲ ಟೇಸ್ಟ್ ಮಾಡಿ. ತಿಂತಾ ಇದ್ರೆ ಇಳಿತಾ ಇದೆ. ಅಣ್ಣ ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಅದ್ ಖಾರ ಇದೆಯಾ? ಆ ಮಟ್ಟಿಗೆ ಸಕ್ಕದಾಗೆ ನಾಲ್ಗೆ ಹೊಡಿತಾ ಇದೆ ಅನ್ಕೊಳ್ಳಿ ಗಂಟ್ಲಲ್ಲಿ. ಪಪ್ಪುನ ಅಲ್ಲ, ಉಪ್ಪಿನಕಾಯಿ. ಪಿಕ್ಕಲ್ ನೋಡಿ, ಅವ್ರು ವೆಜಿಟೇರಿಯನ್. ಅವ್ರ ತಟ್ಟೆನಲ್ಲಿ ಒಂದ್ ಪಪ್ಪು, ಒಂದ್ ಸಲಾಡು, ಒಂದ್ ಕಡೆ ಉಪ್ಪು, ಉಪ್ಪಿನಕಾಯಿ, ಚಪಾತಿ ಇಷ್ಟೇ ಇದೆ. ನಾನ್ ವೆಜ್ ತಟ್ಟೆನಲ್ಲಿ ನೋಡಿ ಪಪ್ಪುನು ಇದೆ, ವೆಜ್ಜು ಇದೆ, ಕೈಮಾ ಇದೆ, ಚಿಲ್ಲಿ ಚಿಕನ್ ಇದೆ. ಅಕ್ಷತಾ ಏನಿದು ಕಾನ್ಸೆಪ್ಟ್? ನಟಿ ಮಾತು ನಾಟಿ ಬಾತುನ? ನಾಟಿ ಬಾತು, ನಟಿ ಮಾತು. ನಾನ್ ಯಾರು? ಕಶ್ಯಪ ಬ್ರಹ್ಮನ ಮಗ. ಬೇಸಿಕಲಿ ನಟಿ. ನಟಿ ಅಂತ ಅಂದ್ರೆ ಏನ್ ಅನ್ಕೊಂಡ್ಬಿಡ್ತಾರೆ, ಸ್ವಲ್ಪ ಗ್ಲಾಮರ್ ಇದ್ದು ಈ ತರದೊಳೆ ಹೀರೋಯಿನ್ ತರ ಅಂತ. ನಟಿ ಅಂದ್ರೆ ಒಬ್ರು ಆಕ್ಟರ್ದು ಒಂದು ಪ್ರೋಸೆಸ್ ಬೇರೆ ಇರುತ್ತೆ, ಅವ್ರ ಎಮೋಷನ್ ಜರ್ನಿನೇ ಬೇರೆ ಇರುತ್ತೆ, ಅವ್ರ ಪ್ರಾಕ್ಟೀಸೇ ಬೇರೆ ಇರುತ್ತೆ. ಆ ಪ್ರಾಕ್ಟೀಸ್ ಅಂಡ್ ಪ್ರೋಸೆಸ್ ಬೇಸ್ ಆನ್ ಒಂದಷ್ಟು ಮಾತುಕತೆ ಇರುತ್ತೆ. ಅದು ಯಾವ್ದ್ರ ಜೊತೆ ಮಾತಾಡೋಣ, ಸುಮ್ನೆ ಕೂತ್ಕೊಂಡು ಪಾಡ್ಕಾಸ್ಟ್ ಮಾಡೋಣ ಬೇಡ. ಒಳ್ಳೆ ನಾಟಿ ಸ್ಟೈಲ್ ಅಡ್ಗೆ ಮಾಡ್ತೀನಿ, ಅದು ಏನಾದ್ರೂ ಅನ್ಕೋಬಹುದು ನೀವು. ಬಿಸಿಬೇಳೆ ಬಾತು, ವಾಂಗಿ ಬಾತು, ಆತರ ನಾಟಿ ಬಾತು, ಏನಾದ್ರೂ ನಾಟಿ ಸ್ಟೈಲ್ ಅಲ್ಲಿ ಒಂದ್ ಅಡ್ಗೆ ಇರುತ್ತೆ, ನಟಿ ಮಾತಿರುತ್ತೆ. ಓ ಹಾಗೆ. ಯಾರು ಕೇಳೋದಿಲ್ಲ ರೀ. ಅಂತೂ ಆಕಾಶ್ ಅತಿ ಬುದ್ಧಿವಂತರು ಅನ್ನೋದು ಇದ್ರಿಂದ ಗೊತ್ತಾಗ್ತಿದೆ ನಂದಿನಿ. ಅವ್ರು ಸ್ವಲ್ಪ ನಂತರ ದಡ್ಡಿ ಎಲ್ಲ ಸ್ವಲ್ಪ ಇಂಟೆಲಿಜೆಂಟ್. ನಿಮ್ ತರ PhD ಮಾಡಿಲ್ಲ, ನಾನು ಓದೋದ್ರಲ್ಲಿ ಮುಂದಿರ್ಬಹುದು, ಅವ್ರ ಲೈಫ್ ಅಲ್ಲಿ ಮುಂದಿದ್ದಾರೆ. ಓ ಇಲ್ಲಿ ಮಾತಾಡಕ್ ಒಳ್ಳೆ ವಿಷಯ ಸಿಕ್ತು. ಎಜುಕೇಶನ್ ಅನ್ನೋದು ಪುಸ್ತಕದಲ್ಲಿ ಇದೆಯೋ ಅಥವಾ ಹೊರಗಡೆ ನೋಡುವ ನೋಟ ವ್ಯವಹರಿಸುವ ವ್ಯವಹಾರದಲ್ಲಿ ಇದೆಯೋ ಅನ್ನೋದು. ಅದಕ್ಕೆ ಇತ್ತೀಚೆಗೆ ನಮ್ ಸ್ನೇಹಿತ ಒಂದು ಬುಕ್ ಬರ್ದಿದ್ದಾನೆ, ಬುದ್ಧಿವಂತರು ಬಡವರಾಗೋದು ಯಾಕೆ ಅಂತ. ಯಾರು ಕೇಳಿದಿನಲ್ಲ, ಯಾರು ಬರ್ದಿದ್ರಿ? ಸ್ನೇಹಿತರೊಬ್ರು ನವೀನ್ ಅಂತ. ಇನ್ನು ಲಾಂಚ್ ಮಾಡಿಲ್ಲ, ಶಿವಮೊಗ್ಗದವರು. ನವೀನ್ ಫುಲ್ ಹೆಸರು ಹೇಳಿ? ನವೀನ್ ಕುಮಾರ್. ಓಕೆ. ಬುದ್ಧಿವಂತರು ಬಡವರಾಗೋದು ಯಾಕೆ ಅಂತ. ಅಕ್ಷತಾ ಕಿಚನ್ ಅಲ್ಲಿ ಒಂದು ಬುಕ್ ಪ್ರಮೋಷನ್ ಆಗ್ಬಿಡ್ತು. ಇಲ್ಲ ಪುಸ್ತಕದ ಬಗ್ಗೆ ಮಾತಾಡ್ಬೇಕು ನಾವು, ಸುಮ್ನೆ ಹೇಳ್ದೆ. ಅದೇ ನೀವೇನೇ ಹೇಳಿ, ಸಖತ್ತಾಗಿದೆ. ಅಲ್ಲಿ ಕೈಮಾ ಇದ್ರಲ್ಲ, ಆಕ್ಚುಲಿ ಏನು ಅಂದ್ರೆ ಒಳ್ಳೆ ಎಜುಕೇಟೆಡ್, ಒಳ್ಳೆ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಇವ್ರಾ ನಾನು ನೀವು ಎರಡು ಜೊತೆಗೆ ಸೇರಿದೆ. ಅವ್ರು ಬುದ್ಧಿವಂತಿಕೆಯಿಂದ ಏನೆಲ್ಲ ಮಾಡ್ಬೇಕೋ ಮಾಡ್ತಾರೆ, ಅವ್ರು ಮಾಡಿದ್ದನ್ನ ಹೇಗೆಲ್ಲ ಮಾರ್ಕೆಟಿಂಗ್ ಮಾಡ್ಬೇಕು ಅನ್ನೋದನ್ನ ನಾನು ಯೋಚನೆ ಮಾಡ್ತೇನೆ. ಅದಕ್ಕೆ ನೀವಿಬ್ರು ಮದ್ವೆ ಆಗಿ ಎಷ್ಟು ವರ್ಷ ಆಗಿದೆ? 8 ವರ್ಷ ಆಗಿದೆ. PhD ಶುರು ಮಾಡುವಾಗ್ಲೇನೆ ಮದ್ವೆ, PhD ಅಂತ ಅನ್ಕೊಂಡಾಗ್ಲೇನೆ ಗಂಡ. ಹೌದು. 8 ವರ್ಷದಿಂದ ಆರಾಮಾಗಿದ್ದೀರಿ, ಒಬ್ಬ ಮಗ. ಇನ್ಫ್ಯಾಕ್ಟ್ ನಾನೇ ಹೇಳಿದ್ದೆ ಎಂಟ್ರೆನ್ಸ್ ಬರಿಬೇಡ ಅಂತ. ಅದೇ ಲವ್ ಸೀನ್ ಗಳು ಗೊತ್ತಲ್ಲ ನಿಮಗೆ, ಹುಡುಗರಾಟ, ಲವ್ ಮ್ಯಾರೇಜ್. ಅದೇ ನಾನು ಇವ್ರ ಮಾತು ಕೇಳಿಲ್ಲ. ನಂದಿನಿ ಅವ್ರ ಮನಸ್ಥಿತಿ ಹೆಂಗಿದೆ ಅಂತ ಹೇಳ ನನ್ ಪ್ರೆಸೆಂಟ್. ಹೇಳಿ. ನೀವ್ ಹೇಳ, ನಾನು ಹೇಳ. ನೀವ್ ಹೇಳಿ. ಏನು ಮಾತು ಬೇಡ, ಆರಾಮ ಊಟ ಮಾಡ್ತೀನಿ, ಪ್ಲೀಸ್ ನನ್ನ ಬಿಟ್ಬಿಡಿ ಅನ್ನೋ ತರ ಇದೆ. ಕರೆಕ್ಟ್ ಅಲ್ಲ? ಆಕಾಶ್ ಅವ್ರ ಮನಸ್ಥಿತಿ ಹೆಂಗಿದೆ ಅಂತ ಹೇಳ ಈಗ ನಾನು. ಅಕ್ಷತಾ ಮಾತಾಡೋಣ ಬನ್ನಿ. ಊಟನೂ ಆಗ್ತಿದೆ, ಒಂದಷ್ಟು ಮಾತುಕತೆನೂ ಆಗೇ ಬಿಡ್ಲಿ ಅಂತ ಇದೆ ಇಲ್ವಾ? ಕರೆಕ್ಟ್. ಇಲ್ಲ ಅವ್ರೆ, ನನ್ ಗೊತ್ತು ಅವ್ರ ಏನ್ ಯೋಚನೆ ಮಾಡ್ತಾರೆ ಅಂತ. ಹೌದಾ? ಒಳ್ಳೆ ಮೈಂಡ್ ರೀಡರ್. ಅದೇನ್ ಕಡ್ರ? ಏನೆಲ್ಲ ಕಲೆ ಇದೆ ನಿಮ್ಮಲ್ಲಿ. ಆಕ್ಟರ್ಗಳಿಗೆ ಕ್ಯಾರೆಕ್ಟರ್ ಮಾಡ್ಬೇಕು, ಇನ್ನೊಬ್ರದ್ದು ಕ್ಯಾರೆಕ್ಟರೈಸೇಷನ್ ಅಂದ್ರೆ ಮೊದ್ಲು ಅವ್ರ ಮನಸ್ಥಿತಿನೇ ನಾವು ಕ್ಯಾಚ್ ಮಾಡೋದು. ಏನಾಗುತ್ತೆ ಗೊತ್ತಾ, ಈ ಚಿಲ್ಲಿ ಚಿಕನ್ ಮತ್ತೆ ಕೈಮಾ ಉಂಡೆ ಕಾಂಬಿನೇಷನ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ನಿಮ್ಮಿಬ್ರಿಗೂ ಒಂದು ಟಾಸ್ಕ್ ಕೊಡ್ತೀನಿ. ನಿಮ್ದೇ ಊಟದಲ್ಲಿ ಯಾವ ಎಣ್ಣೆ ಬಳಸಿದ್ದಾರೆ ಅಂತ ಹೇಳ್ಬೇಕು. ನನ್ ಗೊತ್ತು, ಈ ಪಿಕಲ್ ಅಲ್ಲಿ. ಈ ಪಿಕಲ್ ನಾನ್ ಮಾಡಿರೋದಲ್ಲ, ಅಂಗಡಿಯಿಂದ ಆದ್ರೆ ಆ ಪಿಕಲ್ ಅಲ್ಲಿ ನೀವಿಬ್ರು ವುಮೆನ್ಸ್ ಅಲ್ಲ, ಅಡಿಗೆಯಲ್ಲಿ ಇಬ್ರು ನಿಪುಣರಲ್ವಾ, ಯಾವ ಆಯಿಲ್ ಬಳಸಿದ್ದಾರೆ? ತಿಂದೇ ಇಲ್ಲ ಅದು, ನಾ ಹಾಕೊಂಡೇ ಇಲ್ಲ ಅಂತ ಇಟ್ಟಲಿಲ್ಲ. ಹಾಕಿ ಒಂಚೂರು ಅವ್ರಿಗೆ. ಶೇಂಗಾ, ಆಲಿವ್ ಆಯಿಲ್, ಕಡಲೆಕಾಯಿ,
ಹುಚ್ಚೆಳ್ಳೆಣ್ಣೆ. ಅಂದ್ರೆ ಇಂಗು ಜಾಸ್ತಿ ಹಾಕಿದ್ದಾರೆ. ಹುಚ್ಚೆಳ್ಳೆಣ್ಣೆ ಘಾಟು. ಹುಚ್ಚೆಳ್ಳೆಣ್ಣೆ. ಹೌದಾ? ನನ್ಗೆ ಹುಚ್ಚೆಳ್ಳೆಣ್ಣೆ ಘಾಟ್ ನಂಗೆ ಗೊತ್ತಾಗುತ್ತೆ, ಆದ್ರೆ ನಾನ್ ಯಾವ ಎಣ್ಣೆ ಹಾಕಿದ್ದೀನಿ ಅಂತ ಹೇಳಿ. ಎಣ್ಣೆ ಹಾಕ್ಸ್ಬಿಟ್ಟು ಕೇಳಿದ್ರೆ ಹೇಳ್ತಿದ್ದೆ ನಾನು. ಪಪ್ಪುಗೆ ನಾನ್ ಜಾಸ್ತಿ ಹಾಕಿರೋದೇ ತುಪ್ಪ ಇದು. ಮಿಸ್ ಆಯ್ತು, ಎಣ್ಣೆ ಕಂಡಿರೋದೆಲ್ಲ. ಕರೆಕ್ಟ್ ಆಗಿ ಹೇಳ್ರಿ, ಇದನ್ನೆಲ್ಲ ಹಾಕ್ತೀರಾ? ಹೌದು, ಅಡ್ಗೆ ಮನೇಲಿ ಊಟ ಮಾಡ್ಬೇಕಿರಲ್ಲ ಕಾಮನ್ ತಾನೆ. ಕಾಮನ್. ಅದ್ರಲ್ಲಿ ನಮ್ ತಟ್ಟೆನ ಫ್ರೀಯಾಗಿ ಕೊಟ್ಬಿಟ್ಟು ಡಿಸಿಪ್ಲಿನ್ ಡೈನಿಂಗ್ ಟೇಬಲ್ ಮೇಲೆ ಅಂತ ನಾನಂತೂ ಹೇಳಲ್ಲಪ್ಪ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನು ಇನ್ನೊಂದ್ಸಲ ಕೇಳಿದ್ರಲ್ಲಿ ಏನು ಚಾಲೆಂಜ್ ಅಂತ ಅವ್ರು ಹೇಳಿದ್ರು. ಕೇಳಿದ್ದು ಉಪ್ಪಿನಕಾಯಿ ಯಾವ ಎಣ್ಣೆ ಹಾಕಿದ್ದಾರೆ? ಯಾವ ಎಣ್ಣೆ ಹಾಕಿದಾರೆ? ಹುಚ್ಚೆಳ್ಳೆಣ್ಣೆ ಹಾಕಿದ್ದಾರೆ. ಹುಚ್ಚೆಳ್ಳೆಣ್ಣೆ. ಹುಚ್ಚೆಳ್ಳೆಣ್ಣೆ ಘಾಟು. ಯಾಕೆ ಗೊತ್ತಾ? ಹುಚ್ಚೆಳ್ಳೆಣ್ಣೆ ಬೇಗ ಕೆಡಲ್ಲ. ನಾವ್ ಹಾಕುವಂತಹ ಸೂರ್ಯಕಾಂತಿ ಎಣ್ಣೆ ಮತ್ತೊಂದು ಮುಗಿದೊಂದು ಎಲ್ಲದೂ ಕೆಡುತ್ತೆ. ಹುಚ್ಚೆಳ್ಳೆಣ್ಣೆ ಅತಿ ಹೆಚ್ಚು ದೀರ್ಘಕಾಲ ಬಾಳಿಕೆ ಬರೋದು ಎಣ್ಣೆ ಚೆನ್ನಾಗಿರೋದು ಅಂತಂದ್ರೆ ಕೊಬ್ಬರಿ ಎಣ್ಣೆ, ಕಾಯಿ ಎಣ್ಣೆ. ಕೊಬ್ಬರಿ ಎಣ್ಣೆಗೂ ಕಾಯಿ ಎಣ್ಣೆಗೂ ವ್ಯತ್ಯಾಸ ಇದೆ. ಕಾಯಿ ಎಣ್ಣೆ ಅಲ್ಲ, ಕೊಬ್ಬರಿ ಕೊಬ್ಬರಿಕಾಯಿ ಎಣ್ಣೆ, ತೆಂಗಿನಕಾಯಿ ಎಣ್ಣೆ ಅಲ್ಲ. ಆಕ್ಚುಲಿ ಹೆಣ್ಮಕ್ಳಿಗೆ ಇದು ಗೊತ್ತಿಲ್ಲ. ಇಲ್ಲ 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 ಇಲ್ಲ, ನಾವ್ ಯೂಸ್ ಮಾಡೋದು ತೆಂಗಿನಕಾಯಿ ಎಣ್ಣೆ ಅಲ್ಲ, ನಾವ್ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ. ಆದ್ರೆ ಎಲ್ಲಾ ಪ್ಯಾರಾಚೂಟ್ ಬಾಟ್ಲ್ ಮೇಲೂ ಕೊಕೊನಟ್ ಆಯಿಲ್ ಅಂತಾನೆ ಇರುತ್ತೆ. ಅದ್ ಕೊಬ್ಬರಿ ಎಣ್ಣೆ ಅಲ್ಲ, ಆದ್ರೆ ಒಳಗಡೆ ಇರೋದು ಕೊಬ್ಬರಿ ಎಣ್ಣೆ. ಆಕಾಶ್ ಏನ್ ಹೇಳ್ತಿದಾರೆ ಅಂದ್ರೆ, ಅದು ಕನ್ನಡ ಮತ್ತೆ ಇಂಗ್ಲಿಷ್ ಮಧ್ಯೆ ಅವರು ಕೊಕೊನಟ್ ಅಂದ್ರೆ ಕಾಯಿ, ಡ್ರೈ ಕೊಕೊನಟ್ ಅಂದ್ರೆ ಕೊಬ್ಬರಿ. ಹಂಗ್ ಮಾಡಲ್ಲ ಇವ್ರು, ಎಲ್ಲ ಒಂದೇನೋ ತರ ಮಾಡ್ಬಿಟ್ಟಿದ್ದಾರೆ. ತುಂಬಾ ಬುದ್ಧಿವಂತರು ಅಂತ. ಅಂದ್ರೆ ಅವರು ಅಡ್ಗೆಲಿ ಹೆಂಗೆ ಅಂತ ಹೇಳಿದ್ರೆ, ಇಂಥದ್ದೇ ಕಡಿಮೆ ಆಗಿದೆ, ಇಂಥದ್ದೇ ಜಾಸ್ತಿ ಆಗಿದೆ, ಇದಿಷ್ಟೇ ಬೆಂದಿದೆ, ಇದಿಷ್ಟೇ ಬೇಯ್ಬೇಕಿತ್ತು ಅಂತ ನನ್ಕಿಂತ ಚೆನ್ನಾಗಿ ಅವ್ರು ಹೇಳ್ತಾರೆ. ಇಬ್ರಲ್ಲಿ ಯಾರು ಚೆನ್ನಾಗಿ ಅಡ್ಗೆ ಮಾಡೋದು? ಅವರೇ ಚೆನ್ನಾಗಿ ಅಡ್ಗೆ ಮಾಡ್ತಾರೆ, ಆದ್ರೆ ಅಡ್ಗೆ ಮಾಡಲ್ಲ. ಇವ್ರು ಹಂಗ ಹೆಂಗ್ ಅಡ್ಗೆ ಮಾಡ್ತಿದ್ರು ಗೊತ್ತಾ? ಮುಂಚೆ 6 ದಿನ ಹೊಟ್ಟೆ ಉಪ್ಸ ಬಂದು ಬಾತ್ರೂಮ್ಗೆ ಹೋಗಿ ಕುತ್ಕೊಂಡಿದ್ದ. ಆ ರೇಂಜಿಗೆ ಅಡ್ಗೆ ಮಾಡಿದ್ರು ಒಂದ್ಸಲ. ಅಂದ್ರೆ ಮದ್ವೆ ನಿಮಗ್ ಗೊತ್ತಾ, ಇವ್ರಿಗೆ ಜೀರಿಗೆಗೂ ಸೋಂಪಿಗೂ ವ್ಯತ್ಯಾಸ ಗೊತ್ತಿಲ್ಲ, ಓಂಕಾಳಿಗೂ. ಇಲ್ಲ, ಒಂದ್ 6 ತಿಂಗಳು ಅದನ್ನೇ ಹಾಕಿ ಮಾಡಿದ್ದೀನಿ. ಓಂಕಾಳು ಹಾಕೋದು ನಂಗೆ ಡೈಲಿ ಲೂಸ್ ಮೋಷನ್. ಒಗ್ಗರಣೆ ಮೋಷನ್ ನಾನು ನೋಡ್ದೆ ಹೇಳಂಗಿಲ್ವಲ್ಲ. ಅವಾಗ ಬೇರೆ ಆಚ ಕಡೆ ರಿಪೋರ್ಟಿಂಗ್ ಮಾಡಕ್ ಹೋಗ್ತಿದ್ವಿ, ಫ್ರೆಂಡ್ಸ್ ಅವರು ಇವರು ಏನಾದ್ರು ತಿಂದಿದ್ರೆ ಮತ್ತೆ ಅದಕ್ಕೆ ಬೇರೆ ಬಯಸ್ಕೋಬೇಕಲ್ಲ, ದುಡ್ಡು ಖರ್ಚು ಮಾಡ್ತೀಯ ಅಂತ ಮನೇಲಿ. ಮದ್ವೆ ಆಗಿದ್ ಬಿಗಿನಿಂಗ್ ಸ್ಟಾರ್ಟಿಂಗು. ಇವಳು ಹಾಕೋ ಓಂಕಾಳಿಂದ ನನಗೆ ಡೈಲಿ ಲೂಸ್ ಮೋಷನ್. ಜೀರಿಗೆ ತರ ಸುರಿತಾವಳೆ ಓಂಕಾಳನ್ನ. ನಿಮಗ್ ಗೊತ್ತಾಗಿರ್ಲಿಲ್ವಾಗ? ನಮ್ಮಮ್ಮ ಬಂದು ಮನೇಲಿ ನೋಡ್ಬಿಟ್ಟು ಜೀರಿಗೆ ಎಲ್ಲೋ ಅಂತು, ಅಲ್ಲೇ ಡಬ್ದಲ್ಲಿ ಐತಲ್ಲಮ್ಮ ಅಂದೆ. ಜೀರಿಗೆ ಎಲ್ಲ ಓಂಕಾಳು ಅಂತ. ಹೌದಾ, ಇಷ್ಟು 6 ತಿಂಗಳಿಂದ ಲೂಸ್ ಮೋಷನ್ ಅಮ್ಮ, ನಂಗೆ ಹೊಟ್ಟೆ ಸರಿ ಇಲ್ಲ ಅಂದೆ. ಡೈಲಿ ಓಂಕಾಳು ಅಷ್ಟೊಂದು ತಿಂದ್ರೆ ಇನ್ನೇನಪ್ಪ ಆಗುತ್ತೆ. ಇಲ್ಲ, ಅದು ಒಳ್ಳೇದೇ ಬಿಡಿ. ಅಯ್ಯೋ, ನಂದಿ ನಿಜ ಗೊತ್ತಿರ್ಲಿಲ್ಲ ನಿಮ್ಗೆ? ನಿಜ ಗೊತ್ತಿಲ್ಲ, ಅಡ್ಗೆ ಮಾಡಕ್ ಬರ್ತಿರ್ಲಿಲ್ಲ. ಇಲ್ಲ, ಬರ್ತಾ ಇಲ್ಲ ಅಂತ ಹೇಳಿದ್ರೆ ನನಗೆ ಅಡ್ಗೆ ಮಾಡ್ಲಿಕ್ಕೆ ಒಂದೇ ಬರ್ತಾ ಇದ್ದ, ಅಣಬೆ, ಟೊಮೊಟೊ ಚಟ್ನಿ, ಎಗ್ ಮಸಾಲ ಅಷ್ಟೇ. ಯಾಕೆಂದ್ರೆ ಸ್ಕೂಲಿಂದ ಬಂದಾಗ ನಮ್ ಕಡೆ ಮಳೆಗಾಲದಲ್ಲಿ ಫುಲ್ ಅಣಬೆ ಇರೋದು. ನಮ್ಮಮ್ಮ ತರರು, ನಮ್ ಸ್ವಲ್ಪ ಮಲೆನಾಡು ಸೇರುತ್ತಲ್ಲ, ಹಾಗಾಗಿ ಅದೊಂದು ಅಣಬೆಗೆ ಸ್ವಲ್ಪ ಅಣಬೆ, ಒಂದ್ ಟೊಮೊಟೊ, ಒಂದ್ ಈರುಳ್ಳಿ, ಬೇಕು ಅಂದ್ರೆ ಒಂದ್ ಮೊಟ್ಟೆ ಹಾಕೊಂಡು ರೊಟ್ಟಿ ಜೊತೆ ತಿಂತಾ ಇದ್ದೆ. ಎಲ್ಲ ಮಿಕ್ಸ್ ಮಾಡಿ. ಅವರು ತಿಂತಿದ್ರ? ಇಲ್ಲ ಇಲ್ಲ ಇಲ್ಲ, ನಾ ಸ್ಕೂಲ್ ಡೇಸ್ ತಿಂತಿಲ್ಲ. ಅಲ್ಲ, ನೀವು ಮದ್ವೆ ಮೊಟ್ಟೆನೂ ತಿಂದಿಲ್ಲ? ಇವಾಗ ಮೊಟ್ಟೆಯನ್ನು ತಿಂತಾರೆ. ಮೊಟ್ಟೆ ತಿಂತೀನಿ. ಮೊದ್ಲೇ ನನ್ ಮೆನು ಹೇಳಿದ್ರೆ ಮೊಟ್ಟೆ ಮಾಡ್ತಿದ್ದೆ. ನಾವು ಪ್ಯೂರ್ ವೆಜ್ ಅಂದ್ರೆ ನಮ್ಗೆ ಭಯ ಆಗ್ಬಿಡುತ್ತೆ ಮೊಟ್ಟೆನು ಕೊಡಕ್ಕೆ. ನಂದಿನಿ ಎಗಿಟೇರಿಯನ್ ಅನ್ಬೋದು ಈಗ. ಇವಾಗ ನನ್ಗೋಸ್ಕರ ಅವರು ಮೊಟ್ಟೆ ತಿಂತಾರೆ, ರೈಸ್ ಪಪ್ಪು ಜೊತೆ. ಅಕ್ಷತಾ ಏನೇ ಹೇಳಿ, ಊಟ ಮಾತ್ರ ಸಕ್ಕತ್ತಾಗಿದೆ. ಏನೋ ಹೊಟ್ಟೆ ಹಸ್ತಿತ್ತು, ಕರೆಕ್ಟ್ ಟೈಮಿಗೆ ಊಟನೂ ಬಂತು, ಶೂಟಿಂಗು ಸ್ಟಾರ್ಟ್ ಆಯ್ತು. ಚೆನ್ನಾಗಿದೆ ನಂದಿನಿ, ಚೆನ್ನಾಗಿದೆ. ಮತ್ತೆ ಖಾಲಿ ಮಾಡ್ಬೇಕೆಲ್ಲ, ನಿಧಾನಕ್ಕೆ ತಿನ್ನಿ, ಖಾಲಿ ಮಾಡಿ. ಖಾಲಿ ಮಾಡ್ಬಿಟ್ಟೆ. ನಂದು ಅಕ್ಷತಾ ಕಿಚನ್ ಅಲ್ಲಿ ಒಂದು ಪಾಲಿಸಿ ಇದೆ, 2. ಒಂದು ಕನ್ನಡದಲ್ಲೇ ಮಾತಾಡ್ಬೇಕು, ಇನ್ನೊಂದು ತಟ್ಟೆಗೆ ಹಾಕಿರೋ ಊಟ ಖಾಲಿ ಮಾಡ್ಬೇಕು. ಓಕೆ. ಈಸಿನ ಆಕರ್ಷಿದು ಪಾಲಿಸೋದು ನನಗೆ ತುಂಬಾ ಈಸಿ ಅನ್ಸುತ್ತೆ. ಕನ್ನಡದಲ್ಲೇ ಮಾತಾಡೋದು ಈಸಿ ಅನ್ನೋ ಪದನೇ ಇಂಗ್ಲಿಷು. ಒಂದು ರ್ಯಾಪಿಡ್ ಆಗಿ ಇಬ್ರಿಗೂ ಕ್ವಶನ್ ಕೇಳ, ಸುಲಭವಾಗಿ ಅಂತ ಹೇಳ್ಬೇಕು ನೀವು. ಅಲ್ಲ ಅಲ್ಲ, ಇಷ್ಟೆಲ್ಲ ಏನ್ ಸೀನ್ ಇಲ್ಲ, ಇಷ್ಟೆಲ್ಲ ಇವೆಲ್ಲ ನಡೆಯುತ್ತೆ. ಎಗಿಟೇರಿಯನ್ ಕಂಗ್ಲೀಷ್ ಅನ್ಬೇಕು ನೀವು. ಕಂಗ್ಲೀಷಿನ ನಾವ್ ಹಂಗೆ ಹೇಳೋದು, ಇಷ್ಟೆಲ್ಲ ನಡೆಯುತ್ತೆ, ಅಷ್ಟೆಲ್ಲ ಇಲ್ಲ. ಇವಾಗ ನಾನೊಂದ್ ರ್ಯಾಪಿಡ್ ತರ ಕ್ವಶನ್ಸ್ ಕೇಳ್ತೀನಿ. ರ್ಯಾಪಿಡ್ ಫೈರ್ ರೌಂಡ್ ಅವೆಲ್ಲ ಏನಿಲ್ಲ. ಅಕ್ಷತಾ ಕಿಚನ್ ಅಲ್ಲಿ ರ್ಯಾಪಿಡ್ ಫೈರ್ ರೌಂಡ್ ಈಗ ಶುರು ಆಗ್ತಾ ಇದೆ. ಕ್ವಶನ್ಸ್ ರೆಡಿ ಮಾಡ್ಕೊಂಡಿಲ್ಲ, ಇವಾಗ ನನ್ ಕೇಳ್ಬೇಕು ಅನ್ನಿಸ್ತಿದೆ. ಹೇಳಿ. ಆದ್ರೆ ನೀವು ತಿನ್ನೋದನ್ನ ಬಿಡ್ಬಾರ್ದು. ಇಲ್ಲ, ತಿಂತಾನೆ ಮಾತಾಡ್ಬೇಕು. ಅಲ್ಲ ಮಾತಾಡಂಗೂ ಇಲ್ಲ.
Answer ಮಾಡ್ಬೇಕು. ಅದು ನೀವಾದ್ರೆ ನಿಮ್ ಕಡೆ ಕೈ ತೋರಿಸ್ಕೋಬೇಕು, ಅವ್ರಾದ್ರೆ ಅವ್ರ ಕಡೆ ಕೈ ತೋರಿಸ್ಬೇಕು. ಹೀಗೆ 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 ಓಕೆ ಅದ್ರ ಮಧ್ಯೆ ಏನು ಮಾತಾಡಂಗಿಲ್ಲ, ಬರೀ ಊಟ ಮಾಡ್ತಾ ಇರ್ಬೇಕು. ಓಕೆ. ಕೈಮಾ ಉಂಡೆ ಚೆನ್ನಾಗಿದೆ ಅಲ್ಲ, ತಿಂತಾ ಇರ್ಬೇಕು. ಅಲ್ಲ ಇನ್ನು ಶುರುನೇ ಆಗಿಲ್ಲ, ನನ್ಗೆ ಇಷ್ಟ ಆಯ್ತಲ್ಲ ಅದಕ್ಕೆ. ಇನ್ವಾಲ್ವ್ಮೆಂಟ್ ಗಂಡ ಹೆಂಡ್ತಿರ್ ಇಬ್ರದ್ದು ಟೈಮಿಂಗ್. ಶುರು ಮಾಡ್ತೀನಿ ಇವಾಗ. ನಂದಿನಿ ಮೂಗ್ ಚುಚ್ಚಿಸ್ಬೇಕು ಅನ್ನೋದು ಹೆಚ್ಚು ಯಾರಿಗಿಷ್ಟ ಆಯ್ತು? ನೀವಿಬ್ರಲ್ಲಿ ಫಸ್ಟ್ ಪ್ರಪೋಸ್ ಮಾಡಿದ್ದು, ನೀವಿಬ್ರಲ್ಲಿ ನಾಟಿ ಯಾರು? ನಿಮ್ಮಿಬ್ರಲ್ಲಿ ಘಾಟಿ ಯಾರು? ನಿಮ್ಮಿಬ್ರಲ್ಲಿ ಸ್ವಲ್ಪ ಬಿಲ್ಡಪ್ ತಗೊಳ್ಳೋದು ಯಾರು? ನಿಮ್ಮಿಬ್ರಲ್ಲಿ ಯಾರು ಚೆನ್ನಾಗಿದ್ದಾರೆ? ನಿಮ್ಮಿಬ್ರಲ್ಲಿ ಮಗುನ ಜಾಸ್ತಿ ಕಾಳಜಿ ಮಾಡೋದು ಯಾರು? ಮಕ್ಕಳು ವಿಷಯಕ್ಕೆ ಬಂದಾಗ ಯಾರು, ಯಾವ ಪೇರೆಂಟ್ಸು? ನಿಮ್ಮಿಬ್ರಲ್ಲಿ ಅರ್ನ್ ಮಾಡೋರು ಯಾರು ಜಾಸ್ತಿ? ನೀವಿಬ್ರಲ್ಲಿ ಜಾಸ್ತಿ ಬುಕ್ಸ್ ಓದೋರು ಯಾರು? ನೀವಿಬ್ರಲ್ಲಿ ಅಡುಗೆ ಚೆನ್ನಾಗಿ ಮಾಡೋರು ಯಾರು? ನೀವು ನೋಡ್ಬಿಟ್ಟು ಹೇಳ್ತಿದ್ದೀರಿ. ನಿಮ್ಮಿಬ್ರಲ್ಲಿ ಯಾರಿಗೆ ಸ್ವಿಮ್ಮಿಂಗ್ ಬರುತ್ತೆ? ನಿಮ್ಮಿಬ್ರಲ್ಲಿ ಯಾರು ಇಂಗ್ಲೀಷ್ ಚೆನ್ನಾಗಿ ಮಾತಾಡೋದು? ನಿಮ್ಮಿಬ್ರಲ್ಲಿ ಕನ್ನಡ ಯಾರಿಗೆ ಚೆನ್ನಾಗಿ ಗೊತ್ತು? ನಿಮ್ಮಿಬ್ರಲ್ಲಿ ಒಗ್ಗರಣೆಗೆ ಹಿಂಗೆ ಹಾಕೋರು ಯಾರು? ಒಗ್ಗರಣೆಗೆ ಹೆಂಗೆ ಹಿಂಗೆ ಹಾಕೋರು ಯಾರು? ಯಾರು ಹಾಕಲ್ಲ. ಜೀರಿಗೆ ಬದಲು ಓಂಕಾಳು ಹಾಕೋರು? ನಿಮ್ಮಿಬ್ರಲ್ಲಿ ಡಯಟ್ ಕಾನ್ಶಿಯಸ್ ಯಾರಿಗೆ? ಹೆಚ್ಚು ಕನ್ನಡ ಫಿಲ್ಮ್ ನೋಡೋರು ಯಾರು? ಕನ್ನಡ ಬಿಟ್ಟು ಬೇರೆ ಫಿಲ್ಮ್ಸ್ ನೋಡೋರು ಯಾರು? ಕನ್ನಡ ಫಿಲಮ್ಸ್ ನೋಡಲ್ಲ. ಓ, ಅಂದ್ರೆ ಬೇರೆ ಭಾಷೆ ಫಿಲ್ಮ್ಸ್ ಜಾಸ್ತಿ ಮಾತಾಡಂಗಿಲ್ಲ ಅಂತ ಹೇಳಿದಾರೆ. ಇರ್ಲಿ. ನಿಮ್ಮಿಬ್ರಲ್ಲಿ ಫ್ಲರ್ಟ್ ಯಾರು? ಹಾ, ಚೀಟ್ ಮಾಡ್ತೀಯ ನೀನು ಯಾವಾಗಲೂ ನನಗೆ. ಚೀಟ್ ಯಾರು ಅಂತ ಕೇಳಿಲ್ಲ, ಫ್ಲರ್ಟ್ ಯಾರು ಅಂತ ಕೇಳಿದ್ದು. ಇರ್ಲಿ ಬಿಡಿ ತಗೊಳ್ಳೋಣ. ನೋಡಿ ಇವಾಗ ಇರ್ಲಿ ಬಿಡಿ ತಗೊಳ್ಳೋಣ ಅಂತ. ನಿಮ್ಮಿಬ್ರಲ್ಲಿ ಅಕ್ಷತಾ ಕಿಚನ್ ಅಲ್ಲಿ ಮಾಡಿರೋ ಅಡುಗೆ ಯಾರಿಗೆ ತುಂಬಾ ಇಷ್ಟ ಆಗ್ತದೆ? ಅವ್ರಿಗೆ ಇಷ್ಟ ಆಗ್ತಿಲ್ಲ ಕೇಳಿ, ವೆಜ್ ತಿಂತಿದಾರಲ್ಲ. ಇಲ್ಲ ನನ್ನ ಪಪ್ಪಲ್ಲ, ಅವಳಿಗೆ ಭಾಳ ಇಷ್ಟ ಆಗ್ತಾ ಇದೆ. ಅವರೇ ಕಾಳು ಬೇರೆ ಅದರಲ್ಲೂ. ಹುಟ್ಟುವ ಮಗು ಹೆಣ್ಣೆ ಆಗಿರ್ಲಿ ಅನ್ನೋ ಹೆಚ್ಚು ಆಸೆ ಇಬ್ರಲ್ಲಿ ಯಾರಿಗಿದೆ? ಹುಟ್ಟುವ ಮಗು ಎಣ್ಣೆ ಆಗಿರ್ಲಿ ಗಂಡೆ ಆಗಿರ್ಲಿ, ಆದ್ರೆ ಮುದ್ದಾಗಿ ಲಕ್ಷಣವಾಗಿ ಆರೋಗ್ಯವಾಗಿರ್ಲಿ. ಅಂದ್ರೆ ನಿಮ್ಗೆ ಆಲ್ರೆಡಿ ಒಂದ್ ಗಂಡು ಇರೋದ್ರಿಂದ ಹೆಣ್ಣು ಮಗು ಬೇಕು ಅಂತ ಇರುತ್ತೆ ಅಂತ ಅನ್ಕೊಂಡಿದ್ದೆ ನಿರೀಕ್ಷೆ. ಇಲ್ಲ, ನಮ್ಮಲ್ಲಿ ನನಗೆ ಫಿಕ್ಸ್ ಆಗ್ಬಿಟ್ಟಿದೆ, ಅದು ಬೇಬಿ ಬಾಯ್. ಹೌದಾ? ಅದೇಂಗ್ ಹೇಳ್ತೀರಾ? ಹಾಗೆ ಸೆನ್ಸ್ ಮೇಲೆ ಹೇಳ್ತೀರಾ ಅಥವಾ ಅವರ ಒಂದು ಏನದು ಬದಲಾವಣೆಗಳಿಂದ ಹೇಳ್ತೀರಾ? ಬದಲಾವಣೆಗಳಿಂದ ಸೇಮ್ ನಮ್ಮ ಭೀಷ್ಮ ಹುಟ್ಬೇಕಾದ್ರೆ ಎಷ್ಟು ದಪ್ಪ ಹೊಟ್ಟೆ ಆಗಿತ್ತು ಅಷ್ಟು ದಪ್ಪನೇ ಇದೆ. ಎಷ್ಟು ಯಾವ ಥರ ಮೂಮೆಂಟ್ಸ್ ಆಗ್ತಿತ್ತೋ ಹಾಗೆ ಮೂಮೆಂಟ್ಸ್ ಇದೆ, ಸೇಮ್ ಟು ಸೇಮ್ ಇದೆ. ಐ ಥಿಂಕ್ ಹೆಣ್ಣಾದ್ರೂ ಹಂಗೆ ಇರುತ್ತೆ, ಅದು ನನಗೆ ಗೊತ್ತಿಲ್ಲ. ಹೆಣ್ಣಾಗಿಲ್ಲ, ಸೊ ಹಂಗಾಗಿ ನನಗೆ ಗೊತ್ತಿಲ್ಲ, ಅದಕ್ಕೆ ಒಂದು ಅಸಂಪ್ಷನ್. ಹಂಗೆ ನಂದಿನಿ, ನಿಧಾನಕ್ಕೆ ನೀರು ಕುಡಿದೀನಿ ನಂದಿನಿ, ಆರಾಮಾಗಿ ನೀರು. ಒಂದೇ ಗ್ಲಾಸ್ ಇಟ್ಟಿದ್ದೀನಿ ಇಬ್ಬರಿಂದ, ಪರವಾಗಿಲ್ಲ ಅಲ್ವಾ? 8 ವರ್ಷದಿಂದ ಒಂದೇ ಗ್ಲಾಸಲ್ಲಿ ಕುಡಿದಿದ್ದೀರಾ? ಕುಡ್ದಿದ್ದೀವಿ. ಈಗ ನನಗೆ ಒಂದು ವಿಷಯ ಹೇಳಬೇಕು. ಊಟ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಡಿಜಿಟಲ್ ಮಾಧ್ಯಮದ ನಂದಿನಿ ನೀವು. ಫಸ್ಟ್ ನಾವು ನಂದಿನಿಯವ್ರನ್ನ ನೋಡ್ತೀವಿ ಡಿಜಿಟಲ್ ಮಾಧ್ಯಮದಲ್ಲಿ, ಆಮೇಲೆ ಆಕರ್ಷ್ ಅವರು ಗೊತ್ತಾಗ್ತಾ ಹೋಗ್ತಾರೆ. ಅದೇನೀಗ ಹಂಗೆ? ಅದು ಆಕರ್ಷ್ ಅವರೇ ಶುರು ಮಾಡ್ಬೋದಿತ್ತು, ಆಮೇಲೆ ನಂದಿನಿ ಹಿಂದೆ ಸಪೋರ್ಟ್ ಕೊಡ್ಬೋದಿತ್ತು. ಯಾಕೆ ಈ ವಿಷಯದಲ್ಲಿ ನಂದಿನಿನೇ ಶುರು ಮಾಡ್ಲಿ ಅನ್ನಿಸ್ತು? ಇಲ್ಲಿ ಪ್ರಾಕ್ಟಿಕಲಿ 2 ಕೆಲಸ ಮಾಡ್ತು. ಹಾ, ಒಂದು ಹೆಣ್ಮಕ್ಳು ಅನ್ನೋ ಒಂದು ವಿಚಾರದಲ್ಲಿ 50% ನನ್ನ ವಿಡಿಯೋ ಗೆದ್ದೋಗುತ್ತೆ ಅನ್ನೋದು ನನ್ನೊಂದು ಕಾನ್ಶಿಯಸ್, ನನ್ನೊಂದು ಅಸಂಪ್ಷನ್. ಪಾಯಿಂಟ್. ಅಷ್ಟು ನೇರವಾಗಿ ಮಾತಾಡ್ತಿರೋದು ಒಂದು ಖುಷಿ ಆಗುತ್ತೆ. ಓಕೆ. ಹಾ, 2ನೇ ಪಾಯಿಂಟು, ಆಕೆಗೆ ಪತ್ರಿಕೋದ್ಯಮದಲ್ಲಿ ಡಿಜಿಟಲ್ ಮತ್ತೆ ಎಲೆಕ್ಟ್ರಾನಿಕ್ ಪತ್ರಿಕೋದ್ಯಮದ ಬಗ್ಗೆ ಗಂಧ ಗಾಳಿ ಗೊತ್ತಿರಲಿಲ್ಲ. ಆಕೆ ಇದ್ದಿದ್ದು ಬರವಣಿಗೆಯಲ್ಲಿ, ಅದು ಒಂದು ಮೈನಸ್ ಪಾಯಿಂಟ್ ನನಗೆ. ಪ್ರಿಂಟ್ ಮೀಡಿಯಾ. ಸೊ ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತೆ ಡಿಜಿಟಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದರಿಂದ, ಸೊ ನನಗೆ ಇಟ್ ಇಸ್ ವೆರಿ ಈಸಿ ಟು ಕನ್ಸ್ಟ್ರಕ್ಟ್ ಅ ಹೌಸ್. ಒಂದು ಯೂಟ್ಯೂಬ್ ಚಾನಲ್ ಕಟ್ಟೋದಿಕ್ಕೆ ನನಗೆ ಬಹಳ ಸುಲಭ. ಆಮೇಲೆ ನಾನು ಯಾವುದನ್ನು ಕಲ್ತು ಯೂಟ್ಯೂಬ್ಗೋಸ್ಕರ ಮಾಡಿದ್ದಲ್ಲ ಅಲ್ಲ. ಇದು ಶಾರ್ಟ್ ಬೇಕಿರೋದು, ಇದನ್ನ ತಗೊಳ್ಳಿ. ನೀರ್ ತಗೊಳ್ಳಿ. ಇದೆಲ್ಲ ಆಗುತ್ತೆ ಅಲ್ಲ ಊಟ ಮಾಡ್ಬೇಕಾರೆ, ಅದಕ್ಕೆ ಇದನ್ನೆಲ್ಲ ರೆಕಾರ್ಡ್ ಮಾಡ್ಬೇಕು. ಇಲ್ಲ, ಯಾಕೆ ತೊಳಿ
ಕೈಮಾ ಉಂಡೆ ಘಾಟು ಕೈಮಾ ಮಸಾಲ, ಉಂಡೆ ನೆತ್ತಿಗೆ ಮಸಾಲ ಹೊಡೀತು. ಇತ್ತಲ್ಲ ಅದು, ಈ ಮಸಾಲ ನಂದು ಸೀಕ್ರೆಟ್ ಮಸಾಲ. 3 ತರದ ಮೆಣಸಿನ್ಕಾಯಿ ಹಾಕಿರ್ತೀನಿ. ಅದಕ್ಕೆ ಈಗ ರಿವೀಲ್ ಆಗೋಯ್ತು. ಅನಿಸ್ತಿಲ್ಲ ನಿಮ್ಗೂ ಈ ತರ ಅನಿಸ್ತಿಲ್ಲ? ಬಟ್ ಸಾಕು ಅನಿಸ್ತಿದ್ಯೋ ಇನ್ನು ತಿನ್ನೋಣ ಅನಿಸ್ತಿದೆ. ರೈಸ್ ಕೊಡಿ ಇಲ್ಲ, ಈ ಮಸಾಲಾನೇ ಕಿಕ್ರಿ, ಹಾಗೇನೆ ಇರ್ಬೇಕು. ಮಸಾಲಾನೇ ಕಿಕ್ಕು. ಈ ಹೆಣ್ಮಕ್ಳಿಗೆ ಎಲ್ಲೆಲ್ಲಿಂದನೋ ಕಿಕ್ ಸಿಗುತ್ತಲ್ಲ. ನೀವ್ ಯಾಕೆ ಹೆಣ್ಮಕ್ಳು ಅಂತ ಜಾಸ್ತಿ ಹೆಣ್ಮಕ್ಳು ಬಗ್ಗೆ PhD ಮಾಡ್ಬಿಡಿ. ನೆಕ್ಸ್ಟ್ ಹೆಣ್ಣು ಮಕ್ಕಳು ಹೀಗೆ ಅಂತ ಅಲ್ವಾ ನಂದಿನಿ? ಡೆಫಿನೆಟ್ಲಿ ಒಂದ್ ಬುಕ್ ಬರೀತೀನಿ ನೀವೇನಾದ್ರೂ ಆಪ್ಷನ್ ಕೊಟ್ರೆ. ನಾನೇನ್ ಕೊಡೋದು? ನಿಮ್ ಬುಕ್ ಬರೀತೀರಾ, ನೀವ್ ಟೈಮ್ ಕೊಡ್ತೀರಾ ಅದಕ್ಕೆ? ನಾನು ನೀವು ಪಬ್ಲಿಷ್ ಮಾಡಿದ್ರೆ ಆಯ್ತು. ನಂದಿನಿ ಮಾಡ್ಲಾ? ನಂದಿನಿ ಹೇಳು ಮಾಡ್ತೀನಿ. ಇಬ್ರು ಡೇಲು. ನೀವೊಂದ್ ವಿಷಯ ಕೇಳಿ ನಂದಿನಿಗೆ. ನಂದಿನಿಗಿಂತ ಮುಂಚೆ ಹೆಣ್ಮಕ್ಳು ಯಾವ್ದಾದನ್ನ ಹೆಂಗೆ ಎಲ್ಲೆಲ್ಲಿ ಯಾವ ರೀತಿ ಎಲ್ಲೆಲ್ಲಿ ಸಿಗುತ್ತೆ, ಹೇಗೆ ಬಳಸ್ತಾರೆ, ಎಲ್ಲೆಲ್ಲಿ ಕೊಂಡ್ಕೋಬಹುದು ಅಂತ ಅವಳಿಗೆ ಗೊತ್ತಾ ನನಗೆ ಗೊತ್ತಾ ಕೇಳಿ. ಇವ್ರಿಗೆ ಗೊತ್ತು. ಏನದು? ಪ್ರಶ್ನೆನೇ ಅರ್ಥ ಆಗಿಲ್ಲ ನಂಗೆ. ಹೆಣ್ಣು ಮಕ್ಕಳು ಬಳಸುವ ಯಾವುದೇ ವಸ್ತುಗಳು ಯಾವುದೇ ಆಗಿರ್ಲಿ ಅದು ಎಲ್ಲಿ ಸಿಗುತ್ತೆ, ಎಷ್ಟಕ್ ಸಿಗುತ್ತೆ, ಎಷ್ಟು ಕಡಿಮೆಗೆ ಸಿಗುತ್ತೆ, ಫಾರ್ ಎಕ್ಸಾಂಪಲ್ ಹಂಗೆ ಹೇಗ್ ಬಳಸೋದು, ಸೀರೆ ರೇಷನ್ ಇಂದ ಹಿಡಿದು ಎಲ್ಲ, ಸೀರೆ, ರೇಷನ್ನು, ಜಾಕೆಟು, ಬಟ್ಟೆ, ಕಾಸ್ಟ್ಯೂಮ್ಸ್, ನೀವು ಇಯರಿಂಗ್ಸ್, ಮೇಕಪ್ ಐಟಮ್ಸ್, ರೀಸನಬಲ್ ಪ್ರೈಸ್ ವಿತ್ ಕ್ವಾಲಿಟಿ ವರ್ತ್ ಇಟ್ ಎಲ್ಲಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ನನಗೆ ಗೊತ್ತು. ನಂದಿನಿ ಅವ್ರಿಗೆ ಅಷ್ಟು ಗೊತ್ತಿಲ್ಲ. ಇನ್ನು ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಇದು. ಎಷ್ಟೋ ಜನ ಹೆಣ್ಮಕ್ಳು ಗೊತ್ತಿಲ್ಲ ಅನ್ನೋ ವಿಷಯ ನಿಮ್ಗೆ ಹೆಂಗ್ ಗೊತ್ತು? ಯಾಕಂದ್ರೆ ಅವರೆಲ್ಲ ಮನೆ ಪಕ್ಕದಲ್ಲಿರೋ ಅಂಗಡಿಯಲ್ಲಿ ತಗೋತಾ ಇರ್ತಾರಲ್ಲ ಜಾಸ್ತಿ ದುಡ್ಡು ಕೊಟ್ಟು. ಅದಕ್ಕೆ ಗೊತ್ತಾಯ್ತಾ ಇವ್ರು ಹೋಗೋದು ಯಾಕೆ ಅಂದ್ರೆ ಯಾವ್ಯಾವ ಹೆಣ್ಮಕ್ಳು ಬಂದಿದ್ದಾರೆ ಅಂತ ನೋಡಕ್ಕೆ. ಪಾಪ ಅವ್ರಿಗೆ ಟೈಮೇ ಸಿಕ್ಕಿಲ್ಲ ಡಿಜಿಟಲ್ ಮಾಧ್ಯಮ ಮಾಡಿದ್ಮೇಲೆ. ಇಲ್ಲ, ಡಿಜಿಟಲ್ ಮಾಧ್ಯಮದೇ ಮಾತಾಡ್ತಿದ್ವಿ ನಾವು. ಅದು ಮಧ್ಯದಲ್ಲಿ ಕೈಮಾ ಉಂಡೆ ಒಂದು ಘಾಟ್ ಕೊಡ್ತು. ಈಗ ನಂದಿನಿ ನಾನೊಂದು ಬೇರೆ ತರ ತಿನ್ನೋದು ಹೇಳ್ಕೊಡ್ತೀನಿ. ಡಿಜಿಟಲ್ ಮಾಧ್ಯಮಕ್ಕೆ ಹೋಗೋಣ. ಅನ್ನ ಹಾಕೊಂಡು ಈ ಕೈಮಾ ಉಂಡೆ ಹಾಕೊಂಡು ಅನ್ನ ಕುಡಿ. ಈ ಕಡೆ ಸ್ವಲ್ಪ ಪಾಸ್ ಮಾಡಿ. ಕಿವುಚ್ಕೊಂಡ್ ತಿನ್ಬೇಕಾ? ಎಲ್ಲ ಗೊತ್ತು. ತಿಂದಿರ್ತಾರೇನೋ ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಇಲ್ಲ, ನೀವಿಬ್ರು ಇಂಟರ್ ಕ್ಯಾಸ್ಟ್ ಮದುವೆ ಆಗಿರಿ. ಇಂಟರ್ ಕ್ಯಾಸ್ಟ್ ಅಂತ ಅನ್ಲೇಬಾರ್ದು, ಮನುಷ್ಯ ಜಾತಿಯ ಮದುವೆ ನಿಮ್ದು. ನಿಮಗೊಂದು ಗೊತ್ತಿರ್ಲಿ, ನಾವು ನಮ್ಮ ಮಗನಿಗೆ ಜಾತಿ ಪ್ರಮಾಣ ಪತ್ರ ಮಾಡಿಸಿಲ್ಲ. ಯಾಕೆ? ಕೇಳಲ್ವಾ ಸ್ಕೂಲ್ ಕಂಪಲ್ಸರಿ? ಸ್ಕೂಲ್ ಕಂಪಲ್ಸರಿ ಕೇಳುತ್ತೆ, ಆದ್ರೆ ಯಾವುದೇ ಸರ್ಕಾರ ಕೇಳಲ್ಲ ಜಾತಿ ಪ್ರಮಾಣ ಪತ್ರ ನಿನ್ನ ವಿದ್ಯಾಭ್ಯಾಸಕ್ಕೆ ಅವಶ್ಯಕತೆ ಇದೆ ಅಂತ. ಹೌದಾ? ಹೌದು. ಈಗ ನೀವು ಅಂದ್ರೆ ಸ್ಕೂಲ್ ಇವಾಗ ಎಕ್ಸ್ಕ್ಯೂಸ್ ಕೊಟ್ಟಿದ್ಯಾ? ನಾನು ಅವ್ರಿಗೆ ಒಂದೇ ಕೇಳಿದ್ದು, ನಿಮ್ಮ BO ಅಧಿಕಾರಿ ಹತ್ರ ನನಗೆ ಪತ್ರ ತಗೊಂಡ್ ಬನ್ನಿ, ಮತ್ತೆ ಯಾವ ಕಾನೂನಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದ ನಂತರ ಆತನ ವಿದ್ಯಾಭ್ಯಾಸಕ್ಕಾಗಿ ಜಾತಿ ಪ್ರಮಾಣ ಪತ್ರ ಅವಶ್ಯಕತೆ ಇದೆ ಅನ್ನೋದನ್ನ ತೋರಿಸಿ ಅಂತ. ಅವ್ರ ಪ್ರಿನ್ಸಿಪಲ್ ಲಿಟರಲಿ ಶಾಕ್ಡ್. ಇಲ್ಲ, ಇನ್ನು ನಡೀತಾ ಇದೆ. ಕೊಡ್ಲೇಬೇಕಂತ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಮ್ಮ ಇಂಡಿಯನ್ ರೂಲ್ಸ್ ಇರೋದೇ ಹಾಗೇನೆ. ಕೊಡ್ಬೇಕು ಅಂತ ಹೇಳಿದಾರೆ, ಬಟ್ ನನಗ್ ಮಾಡ್ಸಕ್ ಇಷ್ಟ ಇಲ್ಲ. ಒಳ್ಳೇದು, ಎರಡೂ ಮಾತಾಡೋಣ. ಈ ಅನ್ನ ಜೊತೆ ಈ ಕೈಮಾ ಉಂಡೆ ಇದೆಯಲ್ಲ, ಈ ಕೈಮಾ ಉಂಡೆ ತೆಗೀರಿ. ಓಕೆ. ಈ ಕೈಮಾ ಉಂಡೆ ತೆಗೆದು ನೀವು ಮೂಳೆನ ಇದಕ್ಕೆ ಹಾಕ್ಬಿಡಿ. ಈ ಕೈಮಾ ಉಂಡೆನ ಸ್ವಲ್ಪ ಅನ್ನದ ಜೊತೆ ಹಿಂಗೆ ಕಲಿಸ್ಕೊಂತೀನಿ ಒಂದ್ಸಲಿ. ನಾನು ನಿಮ್ಗೆ ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. 1 ನಿಮಿಷ ಇವ್ರು ತಿನ್ಲಿ ಇದು. ಇವಾಗ ಅದು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕಲಿಸ್ಕೊಳ್ಳಿ. ಓಕೆ. ಆಮೇಲೆ ಈ ಕೈಮದಲ್ಲೂ ನಾನು ಕೈಮನ ತುಂಬಾ ರುಬ್ಬಿಲ್ಲ, ಪೇಸ್ಟ್ ಮಾಡಿಲ್ಲ. ಹೌದು, ಹಂಗೆ ಹಾಕಿದ್ವಿ ಇದು ಸಿಗ್ಬೇಕು ಅಂತ. ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದೆ ಅಲ್ಲ. ನಿಮ್ಗೆ ಸ್ವಲ್ಪ ಖಾರ ಆಯ್ತು ಇನ್ ಸ್ವಲ್ಪ ಹಾಕೊಳ್ಳಿ. ಇಲ್ಲ ನಾನು ಸ್ವಲ್ಪನೇ ಅನ್ನ ಜೊತೆ ತಿಂತೀನಿ ಅಂದ್ರೆ ಹಿಂಗ್ ಮಾಡ್ಬೋದು. ಅದು ತುಂಬಾ ಚೆನ್ನಾಗಿದೆ. ಪಾಪ ಅವ್ರಿಗೆ ನನಗೆ ಇಷ್ಟ ಸಂಬಂಧನೇ ಇಲ್ಲ ಅಂತ ತಿರ್ಕೊಂಡು ತಿಂತಿದ್ದಾರೆ. ಟೇಸ್ಟ್ ನೋಡಿ ಒಂದ್ ಸ್ವಲ್ಪ. ಹೆಂಡತಿ ಕೊಡೋ ಕೈ. ನಾನು ಹೆಂಡತಿ ಕೈಡೋ ಕೈ ತುಟ್ಟು ಬೇರೆ ಏನ್ ಬೇಕಾದ್ರೂ ತಿಂತೀನಿ, ಎಕ್ಸೆಪ್ಟ್ ನಾನ್ ವೆಜ್. ಅವರು ಮೂಲ ಹುಟ್ಟತಾನೆ ವೆಜಿಟೇರಿಯನ್. ಇವರು ಹಾಸನದ ಕಡೆಯವರು ಹುಟ್ಟು ಬೆಳಗ್ಗೆ ಮಲಗಿದ್ದು ಎದ್ದಾಗ್ಲೂ ನಾನ್ ವೆಜ್ ಬೇಕು. ಹೌದು. ನೀವಿಬ್ರು ಮದ್ವೆಗೆ ಮನೆಯಲ್ಲಿ ಯಾವ್ದು ಅಪೋಸ್ ಬರ್ಲಿಲ್ವಾ? ಸಿಕ್ಕಾಬಟ್ಟೆ. ಅಂದ್ರೆ ಒಪ್ಸಿ ಮದ್ವೆ ಆದ್ರ? ನಾವು ಮದ್ವೆ ಆಗಿದ್ದೆ ಒಂದು ವಿಚಿತ್ರ. ಹೇಳ್ಬೋದಾ? ಮದ್ವೆ ಆಗಕ್ ಮುಂಚೆ ಒಂದ್ಸಲ ತಾಳಿ ಕಟ್ಟಿ, ಮದ್ವೆಗೆ ಒಂದ್ಸಲ ತಾಳಿ ಕಟ್ಟಿವಿ. ಇದು ಹೆಂಗಿದು? ಹೌದಾ ನಂದಿನಿ? ನನಗ್ ನೆನಪಿಲ್ಲ, ಗೊತ್ತಾಗ್ತಾ ಇಲ್ಲ. ಅಲ್ಲ ರೀ, ಹಂಗಲ್ಲ. ಫೋಟೋಗ್ ಒಂದ್ಸಲ ತಾಳಿ ಕಟ್ಟಿದೀವಿ. ಹಂಗೆ ಅದಕ್ಕೂ ಮೊದ್ಲೇ ನೀವು ಒಂದ್ಸಲ ಮದ್ವೆ ಆಗ್ಬಿಟ್ಟಿದೀವಿ. ಹಬ್ಬಾ ಅವ್ನು ಕಂಪ್ಲೀಟ್ ಆಗಿ ಖಾಲಿನೇ ಮಾಡ್ಬಿಟ್ರು. ಅಲ್ಲ, ನೀವ್ಗೆ ಸ್ವಲ್ಪ ಇಲ್ಲಿ ಕ್ಯಾಮ್ರಾ ಇದೆ, ಜನ ನೋಡ್ತಾರೆ, ಹಿಂಗೆಲ್ಲ ತಿನ್ಬಾರ್ದು ಅಂತೆಲ್ಲ ಅನ್ಸಲ್ವಾ? ಆಕ್ಚುಲಿ ಇದೆಲ್ಲ ಕುಡಿಯೋದು ಹಳ್ಳಿ ಕಡೆ ನಮ್ಮ ಊರುಗಳಲ್ಲಿ ಮೊಳಕೆ ಕಟ್ಟು ಅಂತ ಮಾಡ್ತಾರೆ.
ಮುದ್ದೆ ತಿಂದಿದ್ದಾದ್ಮೇಲೆ ಸಾಂಬಾರು ಅನ್ನ ಎಲ್ಲ ತಿಂದಿ ಕೊನೆಗೆ ಸಾಂಬಾರ್ ಮಿಕ್ಕಿರುತ್ತೆ, ಹಿಂಗ್ ಎತ್ಕೊಂಡ್ ಕುಡಿತಾರೆ, DTS ಎಫೆಕ್ಟ್ ಅಲ್ಲಿ ಬರುತ್ತೆ ಸೌಂಡ್. ಈಗ್ಲೂ ಬರ್ಬೋದು, ಹಂಗೇನಿಲ್ಲ, ನಾವೇನ್ ಅನ್ಕೊಳ್ಳಲ್ಲ. ನಾನ್ ಸುಮ್ನೆ ತಮಾಷೆ ಮಾಡಿದ್ದು. ನಮ್ಗೆ ಅಕ್ಷತಾ ಕಿಚನ್ಗೆ ಈ ತರ ಬರೋರೆ ನಂಗೆ ಇಷ್ಟ ಆಗೋದು. ಕ್ಯಾಮ್ರಾ ಇದೆ, ಓಕೆ, ನಾನು ಇಷ್ಟೇ ತಿನ್ಬೇಕು, ಇಷ್ಟೇ ಕಲ್ಸ್ಕೋಬೇಕು, ಹಂಗೆಲ್ಲ ನಾನೇ ಸ್ಟೈಲ್ ಆಡ್ಕೊಂಡ್ ತಿಂತಿದೀನಿ ಅಂತ ಅನ್ನಕ್ ಹೋಗ್ಬೇಡಿ. ನಾನು ತಿಂತೀನಿ, ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತೀನಿ. ನಮ್ ತಟ್ಟೆಲ್ ಕೈಮಾ ಉಂಡೆ, ನಿಮ್ ತಟ್ಟೆ ಖಾಲಿನೇ ಆಗ್ಬಿಟ್ಟಿದೆ, ಎಲ್ಲ ವೆಜ್ಜು ಪಪ್ಪು. ನಾವ್ ಮಾತಾಡ್ತಿದ್ವಿ, ನಿಮ್ಮ ಬೇರೆ ಬೇರೆ ವೆಜ್ ನಾನ್ ವೆಜಿಟೇರಿಯನ್ಸ್ ಇಬ್ರು ಮನೇಲಿ ಅಪೋಸ್ ಆಯ್ತು, ಮದ್ವೆಗೂ ಕೂಡ ತುಂಬಾ ಕಷ್ಟಪಟ್ಟು ಮದ್ವೆ ಆದ್ರಿ ಅಂತ. ಕಷ್ಟಪಟ್ಟು ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದ್ವೆ ಆಗಿದ್ದು ಬ್ಯಾಂಗ್ಳೂರಲ್ಲೇ. ಇಬ್ರು ಮನೇಲೂ ಅಪೋಸ್ ಆಯ್ತು, ಅವ್ರ ವಿರುದ್ಧನೂ ಮದ್ವೆ ಆಗಿದ್ದು. ಅಂದ್ರೆ ನಾವು ಮದ್ವೆ ಆಗ್ಬೇಕಾದ್ರೆ ₹1 ದುಡ್ಡು ಇಬ್ರ ಹತ್ರಲ್ಲೂ ಇರ್ಲಿಲ್ಲ. ಅಂದ್ರೆ ಹೆಂಗೆ ಆಯ್ತು ಅಂತ ಹೇಳಿದ್ರೆ, ನಾವ್ 3 months ಅಷ್ಟೇನೆ ಪರಿಚಯ ಆಗಿ ಡೈರೆಕ್ಟ್ ಪ್ರಪೋಸ್ ಮಾಡಿದ್ರೆ ಮದ್ವೆ ಆಗು ಅಂತ ಹೇಳಿ. ಆ 3 months ಅಲ್ಲೂ ಕೂಡ ಒಂದಿನ ಪಾರ್ಕ್ ಅಲ್ಲಿ ಸುತ್ತನಿಲ್ಲ, ಒಂದಿನ ಒಂದ್ ಸಿನಿಮಾಗ್ ಹೋಗ್ನಿಲ್ಲ, ಒಂದಿನನು ನನ್ನ ಭೇಟಿ ಮಾಡ್ಲಿಕ್ಕೆ ಬರ್ನಿಲ್ಲ, ಒಂದಿನ ಇಲ್ಲ, 1-2 ಸಲ ಅಷ್ಟೇ ಯಾವ್ದೋ ಪ್ರೆಸ್ ಮೀಟ್ ಅಲ್ಲಿ ಮೀಟ್ ಆಗಿದ್ದು. ಫಸ್ಟ್ ಟೈಮ್ ಮೀಟ್ ಆಗಿದ್ದು ಬ್ರಹ್ಮಗಂಟು ಪ್ರೆಸ್ ಮೀಟ್ ಅಲ್ಲಿ ನೋಡಿ ಗಂಟ ಹಾಕೊಂಡ್ರು ಇವ್ರು. ಸೀರಿಯಲ್ ಸೀರಿಯಲ್ ಬ್ರಹ್ಮಗಂಟು ಸೀರಿಯಲ್ ಪ್ರೆಸ್ ಮೀಟ್ ಅಲ್ಲಿ ಹೋಗಿ ಗಂಟ್ ಹಾಕೊಂಡ್ಬಿಟ್ರಿ ಅಂತಿದಾರೆ. ಎಕ್ಸಾಕ್ಟ್ಲಿ. ಯಾಕಾದ್ರೂ ಹಾಕೊಂಡೆ ಅನಿಸ್ತಿದ್ಯೋ, ಒಳ್ಳೆ ಕೆಲ್ಸ ಆಯ್ತು ಅನ್ಸ್ತೀವಿ. ಕಷ್ಟ ಆನ್ಸರ್ ಮಾಡೋದು, ಈಗ ಪಕ್ಕದಲ್ಲಿದ್ದಾರಲ್ಲ ಅದಕ್ಕೆ ಓಪನ್ ಆಗಿ ಹೇಳ್ಬಹುದು ಏನಿದ್ರು. ಹೌದಾ? ಬೇಡ ಬಿಡಿ ಪಾಪ, ಕ್ಯಾಮ್ರಾ ಎಲ್ಲ ವ್ಯೂವರ್ಸ್ ಎಲ್ಲ ನೋಡ್ತಿರ್ತಾರೆ. ಆಮೇಲೆ ನೀವ್ ಅವ್ರನ್ನ ಪ್ರೀತಿ ಮಾಡ್ತೀರಲ್ವಾ? ಅಲ್ಲ, ಪ್ರೀತಿ ಅನ್ನೋದು ಒಂದ್ ಕಡೆ, ಪ್ರೀತಿ ಅನ್ನೋ ಒಂದು ಪದದಲ್ಲಿ ಎಲ್ಲದೂ ಮುಳುಗೋಗ್ಬಿಡುತ್ತೆ. ಲೈಫ್ ಪಾರ್ಟ್ನರ್ನ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಹುಡುಗಾಟದ ಬುದ್ಧಿಯಲ್ಲಿ ನಾವು ಲವ್ ಅಂತ ಮಾಡ್ಬಿಡ್ತೀವಿ. ಆಕ್ಚುಲಿ ದಟ್ ಈಸ್ ನಾಟ್ ಅವರ್ ರೈಟ್ ಸೆಲೆಕ್ಷನ್. ಈಗ ನೀವ್ ಮಾಡಿದ್ದ ಅದೇ ತರ ಪ್ರೀತಿ, ಹೌದೌದು. ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ, ಪ್ರೀತಿ ಕುರುಡು ಅಂತಾರೆ. ಆಕ್ಚುಲಿ ಲೈಫ್ಗೆ ಪ್ರೀತಿ ಕುರುಡಾಗ್ಬಾರ್ದು. ನೀವ್ ಅವ್ರನ್ನ ಪ್ರೀತಿ ಕುರುಡು ಪ್ರೀತಿ ಬೆಳಕಾಗಬೇಕು. ಕುರುಡು ಪ್ರೀತಿ ಮಾಡಿದ್ರಿ. ಇದು ನನ್ ಕುರುಡು ಪ್ರೀತಿಯಲ್ಲಿ ಸಿಕ್ಕಂತ ಉಡುಗೊರೆ ಈಗ ಅಂತ ಹೇಳ್ಬೋದು. ಬೆಳಕಾಗಿದ್ಯಲ್ಲ. ಒಂದ್ ರೀತಿ ಬೆಳಕಾಗಿದೆ ಜಗತ್ತಿಗೆ. ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಇರುತ್ತಲ್ಲ, ನನ್ಗಿಂತ ನನ್ನ ಹೆಂಡತಿ ತುಂಬಾ ಫಾಸ್ಟ್ ಫಾರ್ವರ್ಡ್ ಇರ್ಬೇಕು, ನನ್ಗಿಂತ ಬ್ರಿಲಿಯಂಟ್ ಇರ್ಬೇಕು. ಅದ್ರಲ್ಲಿ ಎಲ್ಲ ಒಂದು ಕಡೆ ನಮ್ ನಂದಿನಿ ಅವರು ಹಿಂದೆ, ಆದ್ರೆ ಅವಳಲ್ಲಿರುವಂತ ಕ್ವಾಲಿಟೀಸ್ ನನ್ನಲ್ಲಿಲ್ಲ. ಅದೇ ರೀ ಸಾಮರಸ್ಯ. ಮ್ಯಾಚ್ ಆಗಿರೋದು. ಇವಾಗ ಅವ್ರ ತರನೇ ನೀವ್ ಹೇಳಿ ನಂದಿನಿ, ನಿಮ್ಗೂ ಅವಕಾಶ ಇದೆ. ಇಲ್ಲ, ನಾನ್ ರೈಟ್ ಪರ್ಸನ್ ಚಾಯ್ಸ್ ಮಾಡ್ಕೊಂಡಿದೀನಿ. ಕುರುಡು ಪ್ರೀತಿಲಿ ಬೀಳಿಲ್ಲ ನೀವು. ಇಲ್ಲ ಇಲ್ಲ, ಬೆಳಕಿನ ಪ್ರೀತಿನೇ ಹಿಡಿದ್ರಿ. ಹೌದೌದೌದು. ಅಂದ್ರೆ ನಮ್ಮಿಬ್ರದ್ದು ಮೆಚೂರ್ಡ್ ಲವ್ ಸ್ಟೋರಿ ಇತ್ತು. ಯಾಕೆ ಅಂತ ಹೇಳಿದ್ರೆ, ಇವ್ರು ಡೈರೆಕ್ಟ್ ಆಗಿ ಲವ್ ಪ್ರಪೋಸ್ ಮಾಡಿದ್ದು. ಅಂದ್ರೆ ಹುಡ್ಗ ಸೆಟ್ಲ್ ಆಗಿಲ್ಲ, ಹುಡುಗನ ಹತ್ರ ₹1 ಇಲ್ಲ, ಹುಡುಗನ್ ಮನೆ ಕಡೆ ನಾನು ಎಂಕ್ವೈರಿನೇ ಮಾಡಿಲ್ಲ, ಆದ್ರೆ ಹುಡುಗನ್ನ ನಾನು ಓಕೆ ಆಯ್ತು ಅಂತ ಹೇಳಿದ್ದು. ಅಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಎಲ್ಲಾ ಹುಡುಗಿರು ನೋಡೋದು ಆ ಕೆಲ್ಸ ಇರ್ಲಿಲ್ಲ. ಕೆಲ್ಸ ಅಂದ್ರೆ ಫ್ರೀಲಾನ್ಸ್ ಮಾಡ್ತಾ ಇದ್ರು ಅಷ್ಟೇ. ಅದು ಒಂದ್ ಚಾನಲ್ ಎಲ್ಲ ಕೆಲ್ಸನೇ ಎಲ್ಲ ಬಿಡಿ ಅವಾಗ. ಮತ್ತೆ PR ಏಜೆನ್ಸಿ ಆತರ ಎಲ್ಲ ವರ್ಕ್ ಮಾಡ್ತಾ ಇದ್ರು. ಅಂದ್ರೆ ಅದ್ ಬಂತು ಹೋಗ್ತಾ ಇತ್ತು. ಅಂದ್ರೆ ಪರ್ಮನೆಂಟ್ ಆಗಿ ಒಂದ್ ಕೆಲ್ಸ ಇರ್ಲಿಲ್ಲ. ನಮ್ಮನೇಲಿ ಏನು ಒಂದು ಗೌರ್ಮೆಂಟ್ ಜಾಬ್ ಇರೋರಿಗೆ ಕೊಡ್ಬೇಕಂತ ಆಸೆ ಇತ್ತು. ಬಟ್ ನಾನು ಈ ಹುಡುಗನಲ್ಲಿರುವಂತ ಕ್ವಾಲಿಟೀಸ್ ನೋಡಿ, ಇಲ್ಲ ಮುಂದೊಂದ್ ದಿನ ಕೆಪಾಸಿಟಿ ಇದೆ, ಮತ್ತೆ ಇನ್ನೊಂದು ನಾವಿಬ್ರು ಒಟ್ಟಿಗೆ ಸೆಟ್ಲ್ ಆಗೋಣ ಅಂತ ಹೇಳಿ ಓಕೆ ಅಂತಲೇ ಹೇಳಿದ್ದು. ಅಂದ್ರೆ ಮುಂಚೆ ಕಾಡ್ಸಿದೀನಿ ಒಪ್ಕೊಳ್ಳೋದಕ್ಕೆ, ಅಷ್ಟು ಈಸಿಯಾಗಿ ಒಪ್ಕೊಂಡಿಲ್ಲ. ಅಲ್ಲ, ಅವರು ಕುರುಡು ಪ್ರೀತಿ ಮಾಡಿದ್ರು, ಅವರು ಆ ಕುರುಡಲ್ಲಿ ಬೆಳಕು ಹುಡ್ಕೊಂಡಿದ್ರು ಆಗ್ಲೇನೆ. ಆದ್ರೆ ನಮ್ದು ಹೆಂಗಾಗೋಯ್ತು ಗೊತ್ತಾ, ನಮ್ಮಲ್ಲಿ ನಿರೀಕ್ಷೆಗಳು ಜಾಸ್ತಿ. ಗಂಡ್ಮಕ್ಳೇ ಹೌದು ಅಲ್ವಾ? ಹೆಣ್ಮಕ್ಳೇ ಭಾವನಾತ್ಮಕತೆ ಅಲ್ವೇನ್ರಿ? ಹೌದೌದು. ನೋಡಿ ಆಕಾಶ್, ಸ್ವಲ್ಪ ಅಕ್ಷತಾ ಆಕರ್ಷ್ ಎಲ್ಲ ಒಂದೇ ತರ ಅನ್ಬಿಡಿ. ನಾನ್ ನಿಮ್ ತರ ಯೋಚನೆ ಮಾಡಲ್ಲ, ಸ್ವಲ್ಪ ನಂದಿನಿ ತರ ಇಲ್ಲ. ಆದ್ರೂ ನಿಮ್ ತರ ನೇರವಾಗಿ ಉತ್ತರ ಕೊಡ್ತೀನಿ ಆ ವಿಷಯದಲ್ಲಿ. ನೇರ ನಂಗೆ ಯಾಕೋ ನಂದಿನಿ ಅವ್ರು ಇನ್ನೂ ನೇರವಾಗಿ ಮಾತಾಡ್ತಿಲ್ಲ ಅಂತ ಅನ್ನಿಸ್ತಿದೆ. ಇಲ್ಲ, ನಾನು ಈಗೇನೆ ಮಾತಾಡೋದು, ಅಂದ್ರೆ ನೇರವಾಗಿನೇ ಮಾತಾಡ್ತಾ ಇದ್ದೀನಿ. ಅಂದ್ರೆ ಇವ್ರು ಸ್ವಲ್ಪ ರಗಡ್ ಆಗಿ ಹೇಳ್ತಾರೆ, ನಾನು ಸ್ವಲ್ಪ ಸಾಫ್ಟ್ ಆಗಿ ಹೇಳ್ತೀನಿ. ಈಗ ಡಿಜಿಟಲ್ ಮಾಧ್ಯಮ ಒಂದ್ ಹಂತಕ್ಕೆ ಎಲ್ಲರಿಗೂ ಗೊತ್ತಾಗಿದ್ದು ಈ ಆನೆಗೆ ಒಂದು ವೈರಲ್ ಟ್ರೋಲ್ ಆಯ್ತು. ಅಯ್ಯೋ, ನೀವ್ ಅವಾಗ್ಲೇ ಒಂದ್ ಚಾಪ್ಟರ್ ಸ್ಕಿಪ್ ಮಾಡ್ಬಿಟ್ರಿ. ನೀವು ಚಾನೆಲ್ ನ ನಂದಿನಿನೇ ಯಾಕೆ ಮುಂದಕ್ಕೆ ಬಿಟ್ಟು ಆಕರ್ಷ ಈಗ ಬರ್ತೀನಿ ಅದಕ್ಕೆ ಹಿಂಗ್ ರಿಲೇಟೆಡ್ ತಗೊಂಡಿದ್ದು. ಟ್ರೋಲ್ ಇತ್ತಲ್ಲ, ಆ ಟ್ರೋಲ್ ಇಂದ ಡಿಜಿಟಲ್ ಮಾಧ್ಯಮ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಯ್ತು ಅನ್ನೋದು ಇದೆ ಅಸಂಪ್ಷನ್. ಈ ಹಿಂದೆ ಇದ್ದದ್ದು ನಂದಿನಿ ಮುಂದೆ, ಆಕರ್ಷ್ ಹಿಂದೆ ಅನ್ನೋದು ನಮ್ಗೆ ಗೊತ್ತಾಯ್ತು ಈ ಹಿಂದೆ. ಸೊ ಏನೋ ನಂದಿನಿ ಗೊತ್ತಿಲ್ಲ, ಕೇಳ್ಬಿಟ್ರು, ಆಕರ್ಷ್ ಕಟ್ ಮಾಡೋದಿತ್ತಲ್ಲ, ರೈಟ್ ಅಲ್ವಾ ಅನ್ನೋದು ಇದೆ. ನೀವಿರಿ ಏನಾಗತ್ತೆ, ಎಲ್ಲರೂ ಯೂಟ್ಯೂಬ್ ಚಾನೆಲ್ ಅನ್ನ ಮಾಡೋದು ಬೇರೆ, ಆದ್ರೆ ನಂದಿನಿ ಆಕರ್ಷ್ ಯೂಟ್ಯೂಬ್ ಚಾನೆಲ್ ಮಾಡಿದ್ದು ಬೇರೆ.
ಈಗ ಅಕ್ಷತಂಗೆ ಒಂದು ಪ್ರೊಫೆಷನ್ ಅಂತ ಇದೆ. ಆಕೆ ಒಬ್ಳು ನಟಿ, ರಂಗಕರ್ಮಿ. ಆಕೆಯ ಹೊಟ್ಟೆ ತುಂಬಿಸ್ಕೊಳ್ಳೋದು ಎಲ್ಲಿ ಅಂತ ಅಂದ್ರೆ ರಂಗಭೂಮಿಯಲ್ಲಿ. ಇದನ್ನ ಪ್ಯಾಷನ್ ಆಗಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮನ್ನ ಕರ್ಸಿ ನೀವೇನ್ ಮಾಡ್ತೀರಾ, ಇದು ಒಂದು ಪ್ಯಾಷನ್ ನಿಮ್ಗೆ. ಅಂಡ್ ಹೌದು, ದಿಸ್ ಇಸ್ ಅ ಸೆಕೆಂಡ್ ರೆವಿನ್ಯೂ ಸೋರ್ಸ್ ಆಫ್ ಇನ್ಕಮ್ ನಿಮ್ ಲೈಫ್ಗೆ. ಹೌದು, ನಾನು ಇಲ್ಲ ಅಂತ ನಾ ಹೇಳಲ್ಲ. ಆದ್ರೆ ನಮಗೆ ಅದೇ ಲೈಫ್ ಆಗಿತ್ತು, ಯೂಟ್ಯೂಬೇ ನಮ್ ಜೀವನ ಆಗಿತ್ತು. ಅದು ಬಿಟ್ಟು ಬೇರೆ ಆಪ್ಷನ್ ಇರ್ಲಿಲ್ಲ. ನಾವ್ ಯಾವ ಮಟ್ಟಕ್ಕೆ ಹೋಗಿದ್ವಿ ಅಂತ ಅಂದ್ರೆ, ಇನ್ನೊಬ್ಬನ ಪತ್ರಿಕೋದ್ಯಮಿಯ ಕೈ ಕೆಳಗಡೆ ದುಡಿಬಾರ್ದು, ಅವ್ರ ಮನೇಲಿ ಜೀತ ಮಾಡಬಾರ್ದು ನಾವು ಅನ್ನೋ ಮಟ್ಟಕ್ಕೆ ಫ್ರಸ್ಟ್ರೇಟ್ ಆಗಿದ್ವಿ. ಬಿಕಾಸ್ ಈಕೆಗೆ ಇವಳು ಬರೆದಂತ ಆರ್ಟಿಕಲ್ಗೆ, ಇವಳಿಗಿದ್ದಂತ ಟ್ಯಾಲೆಂಟ್ಗೆ ಸಿಗಬೇಕಾದಂತ ನ್ಯಾಯ ಈಕೆ ಕರ್ತವ್ಯ ನಿರ್ವಹಿಸಿದಂತ ಒಂದು ಪತ್ರಿಕೆಯಲ್ಲಿ ಸಿಗ್ಲಿಲ್ಲ. ಎರಡನೇದು, ಯಾವ ಮಟ್ಟಕ್ಕೆ ಹೆಣ್ಮಕ್ಳನ್ನ ತುಳಿತಾರೆ ಅಂತ ಅಂದ್ರೆ ಅದನ್ನ ನಾನು ಇವಳನ್ನ ಲೈವ್ ಉದಾಹರಣೆಯಲ್ಲಿ ನೋಡ್ಬಿಟ್ಟೆ. ಹಂಗಾಗಿ ನನಗೆ ಬೇರೆ ಎಲ್ಲೂ ಕೆಲ್ಸಕ್ಕೆ ಕಳ್ಸಕ್ಕೆ ಇದಾಗಿತ್ತು. ಎರಡನೇದು, ನಾನು ಮಾಡಿದಂತ ಅಷ್ಟೂ ಬಿಸ್ನೆಸ್ಗಳು ಕೂಡ ಒನ್ ಟೈಮಿಗೆ ಪಾಸ್ ಆಗತ್ತೆ, ಆಮೇಲೆ ಮುಂದಕ್ಕೆ ರನ್ ಆಗಲ್ಲ ಸಕ್ಸಸ್ಫುಲ್ ಆಗಿ. ಯಾವ ರೀತಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, 3 months 4 months ನನಗೆ ಕಾಂಪಿಟೇಷನ್ ಇರಲ್ಲ ಆ ಬಿಸ್ನೆಸ್ ಅಲ್ಲಿ. ಬಟ್ ಆಲ್ ಆಫ್ ಎ ಸಡನ್ ಒಂದ್ ಎಂಟ್ರಿ ಕೊಡುತ್ತೆ ಯಾವ್ದೋ ಒಂದ್ ಅಲೆ ಬರ್ತಿದಂಗೆನೆ ನಂದು ಬಿಸ್ನೆಸ್ ಬಿದೋಗುತ್ತೆ. ಯಾವಾಗ್ಲೂ ಏನಾಗುತ್ತೆ ಅಂತ ಅಂದ್ರೆ, ಇಂಡಸ್ಟ್ರಿಯಲ್ ಬಿಸ್ನೆಸ್ ಮಾಡ್ಬೇಕಾದ್ರೆ ನೀವು ಒಂದ್ ಸೆಗ್ಮೆಂಟ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ, ನಿಮ್ಮನ್ನ ನೋಡ್ತಾ ಇರುವಂತ 1000 ಕಣ್ಣುಗಳಲ್ಲಿ 1-2 ಕಣ್ಣುಗಳು ಅದನ್ನ ಟ್ರೇಸ್ ಮಾಡಿ ಹಂಗೆ ಕಾಪಿ ಪೇಸ್ಟ್ ಮಾಡ್ತಾರೆ. ಸೊ ಆಗ ನಿಮ್ ಬಿಸ್ನೆಸ್ ಹೊಡ್ತಾ ಬೀಳುತ್ತೆ. ನನಗೆ ಪ್ರತಿ ಬಿಸ್ನೆಸ್ ಅಲ್ಲಿ ಹಾಗೆ ಆಗ್ತಾ ಇತ್ತು. ನಾನು ಇವೆಂಟ್ ಮಾಡಕ್ ಶುರು ಮಾಡಿದೆ, ಆಗ್ಲೂ ಹಾಗೆ ಆಯ್ತು. ನನ್ PR ಇಂಡಸ್ಟ್ರಿ ಕಾಲಿಟ್ಟೆ, ಆಗ್ಲೂ ಹಾಗೆ ಆಯ್ತು. ನನ್ ಲೀಡ್ಸ್ ಎಲ್ಲ ಬೇರೆ ಕಡೆ ಹೋಗ್ತಾ ಇತ್ತು. ನನ್ ಲೈವ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಅದನ್ನು ಕೂಡ ಬೇರೆ ಕಡೆ ಹೋಗ್ತಾ ಇತ್ತು. ಬರೀ ಹಿಂಗೆ ಆಗ್ತಾ ಇತ್ತು. ಕೊನೆಗೆ ನಾನು ಅನ್ಕೊಂಡಿದ್ದೆ, ಇನ್ನೊಬ್ಬರ ಹತ್ರ ಹೋಗಿ ದುಡಿಯೋದನ್ನ ಬಿಟ್ಟು ನನಗ್ ಗೊತ್ತಿರೋದನ್ನೇ ಏನಾದ್ರು ಮಾಡೋಣ. ಸೊ ನಾವಿಬ್ರು ಮಾಡಿದ್ವಿ. ಆಗ ನಾವು ಡಿಸೈಡ್ ಮಾಡಿದ್ವಿ, ಯಾರ್ ಫ್ರೇಮ್ ಮುಂದೆ ಬರ್ಬೇಕು, ಯಾರ್ ಫ್ರೇಮ್ ಹಿಂದೆ ಬರ್ಬೇಕು. ಓಕೆ, ನೀವ್ ಹೇಳಿದ ಪಾಯಿಂಟಿಗೆ ಬರ್ತೀನಿ ನಾನು. ಎಲ್ಲಿ ಟ್ರೋಲ್ ಆಗ್ತಾ ಇದೀನ ನೀವು ಕಟ್ ಮಾಡ್ಬೋದಿತ್ತು, ಯಾಕೆ ಕಟ್ ಮಾಡ್ಲಿಲ್ಲ ಅದಕ್ಕೆ ಬರ್ತೀನಿ. ಸೊ ಮಾಡ್ಕೊಂಡ್ವಿ, ಶುರು ಮಾಡಿದ್ವಿ, ಸ್ಟೋರೀಸ್ಗಳು ಮಾಡ್ತಾ ಇದ್ವಿ. ನಮ್ ಟಾರ್ಗೆಟ್ ಒಬ್ಬ ಮನುಷ್ಯ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಹೇಗ್ ಮಾಡ್ತಾನೆ. ಒಬ್ಬ ಮನುಷ್ಯ ದಿನದಲ್ಲಿ ಎರಡ್ ಟೈಮ್ ಸ್ನಾಕ್ಸ್, ಟೀ ಅಂತ ಬ್ರೇಕ್ ತಗೋತಾನೆ. ಆ ಒಂದು ರೇಂಜ್ ಅಲ್ಲಿ ಕಂಟೆಂಟ್ ಅನ್ನ ಸಪ್ಲೈ ಮಾಡ್ಬೇಕು. ನನ್ ಪ್ರಕಾರ ಸ್ನಾಕ್ಸ್ ಮತ್ತೆ ಟೀ ಬ್ರೇಕ್ ಅಂದ್ರೆ ಏನು, ಶಾರ್ಟ್ಸ್, ಕಮ್ಯುನಿಟಿ ಪೋಸ್ಟ್, ರೀಲ್ಸ್. ಓಕೆ, ಊಟ ಅಂದ್ರೆ ಏನು, ನನ್ ಪ್ರಕಾರ ಫುಲ್ ಲೆಂತ್ ಎಪಿಸೋಡ್ಸ್, ಲಾಂಗ್ ಫಾರ್ಮ್ ವಿಡಿಯೋಸ್. ನೋಡಿ, ನೀವು ಚಾನೆಲ್ ಶುರು ಮಾಡಿ ಹೆಚ್ಚು ಕಡಿಮೆ 6 ತಿಂಗಳಾಯ್ತಾ? ಆಗ್ತಾ ಬಂತು. ಎಷ್ಟು ಕಂಟೆಂಟ್ ಮಾಡಿರ್ಬೋದು? ಇಲ್ಲ, ರಫ್ ನಂಬರ್. ನಮ್ದೇನ್ ವಾರಕ್ಕೊಂದು ಆ ತರನೇ ಅಲ್ವಾ? ವಾರಕ್ಕೊಂದ್ ಮಾಡಕ್ಕೆ ನಿಮ್ಗೆ ಕಷ್ಟ ಆಗ್ತಾ ಇದೆಯಾ? ಆಗ್ತಿದ್ಯಾ? ಅಫ್ಕೋರ್ಸ್ ನೀವೇ ನೋಡ್ತಾ ಇದೀರಲ್ಲ. ಓಕೆ, ಮನೆ ಬಿಟ್ಟು, ಮಗು ಬಿಟ್ಟು, ಮಗುನ್ ಇನ್ನೊಂದ್ ಕಡೆ ಇರಿಸಿ ನಾವು ದುಡಿತೀವಿ ಅಂತ ಹಠ ತೊಟ್ಟು, ಪಣ ತೊಟ್ಟು, ಚಿಕ್ಕ ಮಗು, ಎಳೆ ಮಗು, 1 ವರ್ಷದ ಮಗು ಬಿಟ್ಟು, ನಾನು ಇವಳು ಇಬ್ರು, ಅದ್ರಲ್ಲೂ ಡೆಲಿವರಿ ಆದ್ಮೇಲೆ ಹೊಟ್ಟೆ ಬಂದಿರುತ್ತೆ, ನಿಮಗ್ ಗೊತ್ತು. ಅದನ್ನು ಕೂಡ ವಿತಿನ್ 30 days ಅಲ್ಲಿ ಅವಳು ಕಟ್ ಆಫ್ ಮಾಡಿ ಅದನ್ನ ಸ್ಟೊಮಕ್ ನ, ಅದು ಕಾಣಿಸ್ದೇ ಇರಂಗೆ ವಿಡಿಯೋಸ್ ಮಾಡ್ಕೊಂಡು ಊರೂರ್ ಮೇಲೆ ಸುತ್ಕೊಂಡು, ಅದ್ರಲ್ಲಿ ನಾವ್ ಯಾರದ್ದೇ ಸಪೋರ್ಟ್ ಇಲ್ದಲೆ, ನಾನೇ ಕ್ಯಾಮ್ರಾಮನ್, ನಾನೇ ವಿಡಿಯೋ ಎಡಿಟರ್, ನಾನೇ ಥಂಬ್ನೇಲ್ ಡಿಸೈನರ್, ನಾನೇ ಅಪ್ಲೋಡ್ ಮಾಡೋದು, ಸ್ಕೆಡ್ಯೂಲ್ ಮಾಡೋದು ನಾನೇ. ದಿನಕ್ಕೆ 3 ವಿಡಿಯೋಸ್ ಅಂದ್ರೆ ತಿಂಗಳಿಗೆ 3-4 120 ವಿಡಿಯೋಸ್ ಬೇಕು. ಡಿಫ್ರೆಂಟ್ ವಿಡಿಯೋಸ್ ಅಂದ್ರೆ 90 ವಿಡಿಯೋಸ್ ಆಗತ್ತೆ. ಅಲ್ಲಿಂದ ಹೆಚ್ಚು ಕಡಿಮೆ 1-2 ವಿಡಿಯೋಸ್ಗಳು ಬೇರೆ ಸಮಯದಲ್ಲಿ ಹಾಕ್ತಿದ್ವಿ. ಅಂದ್ರೆ ನಾವು ಟೆಸ್ಟಿಂಗ್ ಮಾಡ್ತಿದ್ವಿ, ಯಾವ ಸಮಯದಲ್ಲಿ ಹೇಗೆ ನಮ್ ಚಾನಲ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದನ್ನ ಟೆಸ್ಟಿಂಗ್ ಮಾಡ್ತಿದ್ವಿ ನಾವು. ಅದಕ್ಕೋಸ್ಕರ 120 ಎಪಿಸೋಡ್ಸ್ ನ ಬ್ಯಾಂಕಿಂಗ್ ಮಾಡ್ತಿದ್ವಿ. ನೀವು ನಮ್ ಚಾನಲ್ ಅಲ್ಲಿ ಏನು ನಾಳೆ ನೋಡ್ತೀನಿ ಅಂತ ಅಂತೀರಾ, ಅದನ್ನ ನಾನು ಇವತ್ ಶೂಟ್ ಮಾಡ್ತಿರ್ಲಿಲ್ಲ. 1 ತಿಂಗಳ 2 ತಿಂಗಳ ಹಿಂದೆ ಶೂಟ್ ಮಾಡಿದ್ದನ್ನ ಈ ತಿಂಗಳು ಸ್ಕೆಡ್ಯೂಲ್ ಮಾಡ್ತಿದ್ದೆ. ನೀವು ಮಾರ್ಚ್ ತಿಂಗಳಲ್ಲಿ ಎಪಿಸೋಡ್ ನೋಡ್ತಿದ್ದೀರಾ ಅಂತ ಅಂದ್ರೆ ನಾನು ಅದನ್ನ ಶೂಟ್ ಮಾಡಿರ್ತಿದ್ದು ಡಿಸೆಂಬರ್ ಅಲ್ಲೋ ಜಾನ್ವರಿಯಲ್ಲೋ. ಹಾಗೆ ಬ್ಯಾಂಕಿಂಗ್ ಇಟ್ಕೊಂಡ್ ಮಾಡ್ತಿದ್ವಿ. ಆಮೇಲೆ ನಮಗೆ ಎಲ್ಲಾದ್ರೂ ಹೋದ್ವಾ, ಲಾಡ್ಜ್ ಮಾಡಿದ್ವಾ, ಗೆಸ್ಟ್ ಸಿಗ್ಲಿಲ್ವಾ, ಗೆಸ್ಟ್ ಸಿಗ್ತೀನಿ ಅಂತ ಹೇಳಿರ್ತಾರೆ 11 ಗಂಟೆಗೆ, ಸಿಗ್ಲಿಲ್ವಾ, ಬೇಜಾರಿಲ್ಲ, ಅದೇ ಲಾಡ್ಜ್ ಅಲ್ಲಿ ಕುತ್ಕೊಂಡು ಲ್ಯಾಪ್ಟಾಪ್ ಆನ್ ಮಾಡ್ಕೊ, ಇಬ್ರು ತೊಡೆ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಏಟಿಂಗ್ ಸ್ಟಾರ್ಟ್. ಹೀಗೆ ಮಾಡ್ತಿದ್ದು. ಈ ಬ್ಯಾಂಕಿಂಗು ನಮ್ಗೆ ಮಿಸ್ ಹೊಡೆದಿತ್ತು ಆ ಸಮಯದಲ್ಲಿ. ಶಿವಮೊಗ್ಗದಲ್ಲಿ ನಾವು ಅದನ್ನ ವಿಡಿಯೋ ಮಾಡ್ಕೊಂಡು ಬಂದ್ವಿ. ಸಕ್ಕರೆಬೈಲು ಕ್ಯಾಪ್ತು
ಅದನ್ನ ಮಾಡ್ಕೊಂಡ್ಬಂದು ನಾವು ನಮ್ ಸ್ನೇಹಿತರು ಒಬ್ರದ್ದು ಆನಂದಪುರ ಅಂತಿದೆ, ಅಲ್ಲಿ ನಮ್ ಸ್ನೇಹಿತರದ್ದು ಒಬ್ರದ್ದು ಲಾಡ್ಜಿಂಗ್ ಇದೆ, ಯಾವ್ದು ಹೇಳಿ? ಆನಂದಪುರದ ಅಂಬುಜ ಅಂತ ಹೇಳಿ, ಅರುಣ್ ಸಾಗರ್ ಅಂತ ಹೇಳಿ, ಅವ್ರ ಲಾಡ್ಜ್ ಅಲ್ಲಿ ಕುತ್ಕೊಂಡು ಈ ವಿಡಿಯೋನ ಎಡಿಟ್ ಮಾಡಿದ್ವಿ ನಾವು. ಮನೆಗೂ ಬರ್ಲಿಲ್ಲ, ಮನೆಗೂ ಬರ್ಲಿಲ್ಲ. ಸೊ ಅಲ್ಲಿ ಕುತ್ಕೊಂಡು ಎಡಿಟ್ ಮಾಡ್ತಾ ಇದ್ವಿ, ಹಂಗೆ ಫ್ಲೋ ಅಲ್ಲಿ ಹೋಗುತ್ತೆ ಬಿಡು, ಇದೇನ್ ಅಷ್ಟೇನ್ ಇಂಪಾರ್ಟೆನ್ಸ್ ಇಲ್ವಲ್ಲ ಅಂತ ಒಂದು ಇಗ್ನೋರೆನ್ಸ್ ಅಲ್ಲಿ ಆ ಆತುರತೆ ಮತ್ತು ನೆಗ್ಲಿಜೆನ್ಸ್ ಬಿಟ್ಬಿಟ್ವಿ. ಅಂದ್ರೆ ನಾವೇ ಮಾತಾಡಿರ್ತೀವಲ್ಲ, ಕಟ್ ಅಂತೂ ಮಾಡ್ತಾ ಇರಲಿಲ್ಲ, ಸ್ಟಾರ್ಟ್ ಆದ್ರೆ ಎಂಡ್ವರ್ಗುನು ಅದೇ 20 ಮಿನಿಟ್ಸ್ ಒಂದ್ ಕಟ್ ಮಾಡ್ತಾ ಇದ್ದು, ಹಂಗೆ ಇರುತ್ತಲ್ಲ ಅಂತ ಹಂಗೆ ಫ್ಲೋ ಅಲ್ಲಿ ಅಪ್ಲೋಡ್ ಬಿಟ್ಬಿಟ್ಟೆ. ಅಬ್ಸರ್ವ್ ಮಾಡಿಲ್ಲ, ಅದನ್ನ ಅಬ್ಸರ್ವೇಷನ್ ತಗೊಂಡಿರ್ಲಿಲ್ಲ. ಅದು ಟ್ರೋಲ್ ಆಗ್ಬೇಕಲ್ಲೂ ನಾವು ಫೇಸ್ಬುಕ್ ನೋಡ್ತಿರ್ಲಿಲ್ಲ. ಪರ್ಸನಲಿ ನನಗ್ ಗೊತ್ತಿದ್ದಂತ ನನ್ನ ಸ್ನೇಹಿತ ಯಾರೋ ಒಬ್ಬ ಒಂದ್ ರೀಲ್ ನ ಯಾವ್ದೋ 1.5-2 ಮಿಲಿಯನ್ ನೋಡಿತ್ತು, ಅದನ್ನ ನನಗ್ ಕಳಿಸ್ದ, ಇದು ನೀವೇ ಅಲ್ವಾ ಅಂತ ಅಂದ. ಹೌದು ಅಂತಂದೆ. ಆಗ ನಾವು ಎಲಿಫೆಂಟ್ ಟ್ರೋಲ್ ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದೆ. ನಾನ್ ಸರ್ಚ್ ಮಾಡೋ ಅಷ್ಟೊತ್ತಿಗೆ 10-15 ಟ್ರೋಲ್ ಪೇಜಸ್ ಅಲ್ಲಿ ಹಾಕ್ಬಿಟ್ಟಿದ್ರು. ಒಂದೊಂದು ವಿಡಿಯೋ ಮಿಲಿಯನ್ ಗಟ್ಲೆ ಓಡ್ಬಿಟ್ಟಿತ್ತು. ಅದರಿಂದ ಏನೂ ಚೇಂಜಸ್ ಆಗಿರ್ಲಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್. ನಾವಿದ್ ಹೇಳ್ತೀವಲ್ಲ ಸುಳ್ಳು, ಅದ್ ಯಾರೋ ಒಬ್ರು ಅದೇನೋ ನಾನ್ಸೆನ್ಸ್ ರೀತಿ ಕಂಟೆಂಟ್ ಮಾಡ್ತಾರೆ, ಅದನ್ನ ಟ್ರೋಲ್ ಅಲ್ಲಿ ಹಾಕ್ತಿದ್ದಂಗೆನೆ ಅವ್ರು ಫೇಮಸ್ ಆಗ್ಬಿಡ್ತಾರೆ, ಆಲ್ ಫೇಕ್. ನಾನು ಅದನ್ನ ಎಕ್ಸೆಪ್ಟ್ ಮಾಡಲ್ಲ. ಹಂಗೇನಾದ್ರೂ ಇದ್ದಿದ್ರೆ ಮೇಡಮ್, ಅದಕ್ಕಿಂತ ಜಾಸ್ತಿ ಒಳ್ಳೊಳ್ಳೆ ಕಂಟೆಂಟ್, ಚೆನ್ನಾಗಿರೋ ಕಂಟೆಂಟ್, ವ್ಯಾಲ್ಯೂಬಲ್ ಕಂಟೆಂಟ್, ವರ್ತ್ ಇಟ್ ಅನ್ನುವಂತಹ ಸಾವಿರಾರು ಎಪಿಸೋಡ್ಗಳನ್ನ ಅಷ್ಟ್ರೊಳಗೆ ನಾವು ಆಲ್ರೆಡಿ ಮಾಡ್ಬಿಟ್ಟಿದ್ವಿ. ಮಿಲಿಯನ್ಸ್ ಗಟ್ಲೆ ರೀಚ್ ಆಗಿತ್ತು. ನಮ್ದು 1 lakh ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಿ ಹೋಗಿತ್ತು. ಆ ಒಂದು ಟ್ರೋಲ್ ವಿಡಿಯೋ ವೈರಲ್ ಆಗಿದ್ ನೋಡಿದ್ರೆ ನಮ್ ಗ್ರೋತ್ 1 ಲಕ್ಷದಿಂದ ಟಪ್ ಅಂತ 1 ಮಿಲಿಯನ್ ಎತ್ಕೊ ಬರ್ಬೇಕಿತ್ತು. ನಮ್ದು ಆಗ್ಲಿಲ್ಲ. ಎಷ್ಟಾಯ್ತು? ಡಿಫ್ರೆಂಟ್. ದಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಏನು ಡಿಫ್ರೆನ್ಸ್ ಅನ್ಸ್ಲಿಲ್ಲ ನಮ್ಗೆ. ಓನ್ಲಿ ಥಿಂಗ್ ಏನ್ ಅನ್ಸ್ತಾ ಇತ್ತು, ಎಲ್ಲಾ ಕಡೆ ಇವಳು ಯಾರೋ ಒಂದ್ ಹುಡುಗಿ ಇದ್ದಾಳೆ ನಂದಿನಿ ಅಂತ, ಅವಳೊಬ್ಳು ಕಾಂಟೆಂಟ್ ಕ್ರಿಯೇಟರ್, ಡಿಜಿಟಲ್ ಮಾಧ್ಯಮ ಅನ್ನೋದು ಒಂದಿದೆ. ಇಷ್ಟು ಬಿಟ್ಟು ಏನು ಡಿಫ್ರೆನ್ಸ್ ಅನ್ಸ್ಲಿಲ್ಲ. ಅಂದ್ರೆ ಮುಂಚೆ ಗೊತ್ತಿತ್ತು, ಯಾರಿಗೆ ವಿಚಾರವಂತರಿಗೆ ಮಾತ್ರ ಗೊತ್ತಿತ್ತು, ಕಾಲೇಜ್ ಹೋಗ್ತಾರಲ್ಲ ಹುಡುಗರಿಗೆ, ಅವ್ರಿಗೆ ಗೊತ್ತಾಗಿದ್ದು ಈ ಟ್ರೋಲ್ ಇಂದ ಅಂತ ಹೇಳ್ಬೋದು. ಈ ಪಡ್ಡೆ ಐಕ್ಳುಗಳಿಗೆಲ್ಲ ರೀಚ್ ಆದ್ವಿ ಅಷ್ಟೇ. ವೆರಿ ಗುಡ್. ಇದು ತುಂಬಾ ಹೇಳಿದ್ ಒಳ್ಳೇದಾಯ್ತು. ಎಷ್ಟೋ ಜನ ಹೀಗೆ ಅನ್ಕೊಂಡ್ಬಿಟ್ಟಿದ್ರು, ಮಾಡ್ಬೋದಿತ್ತಲ್ವಾ ಅವ್ರ ಗಂಡನೇ ಅನ್ನೋದು. ಈಗ ಟ್ರೋಲ್ ಮಾಡಕ್ಕೆ ಅಂತಾನೆ ಒಂದಷ್ಟು ಜನ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ನಿಮ್ಗೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ. ಗೊತ್ತು, ನಾವು ಟ್ರೋಲ್ಗೆ ತುತ್ತಾಗಿದ್ವಿ. ಟ್ರೋಲ್ ಮಾಡಕ್ಕೆ ಅಂತಾನೆ ಒಂದಷ್ಟು ಕಂಟೆಂಟ್ ಗಳನ್ನ ಮಾಡ್ತಾರೆ. ಆಕ್ಚುಲಿ ಅವ್ರಿಗೆ ಏನು ಸಿಗಲ್ಲ ಅನ್ನೋದು ಯಾವಾಗ ಅರ್ಥ ಆಗುತ್ತೆ ಗೊತ್ತಾ? ಅವ್ರು ಟ್ರೋಲ್ ಆದ ನಂತರ ಅರ್ಥ ಆಗುತ್ತೆ, ಅಥವಾ ಅವ್ರಿಗೆ ಬೇಜಾರಾಗುತ್ತೆ ಆ ಟೈಮಲ್ಲಿ. ಏನ್ ಗುರು, ನನ್ ಪ್ರೊಫೈಲ್ ಏನು ವ್ಯೂಸೇ ಬರ್ಲಿಲ್ಲ, ಇನ್ಸ್ಟಾಗ್ರಾಮ್ ನಂದು 15,000 ಆಯ್ತು, 15,000ನೇ ಇದೆಯಲ್ಲ, ವಿಡಿಯೋ ಮಾತ್ರ ಟ್ರೋಲ್ ಪೇಜಸ್ ಅಲ್ಲಿ ಓಡ್ತಾ ಇದೆ, ನನಗ್ ರೀಚ್ ಬರ್ತಿಲ್ವೇ? ಇನ್ನೊಂದ್ ಕೈ ಮುಂಡೆ ಸಾಕಕ್ಷತಾ ಸೈಡ್ ಅಲ್ಲಿ ಇಲ್ಲ ಸಾಕು. ಈ ತರ ಹಾಗೆ ಡಿಜಿಟಲ್ ಮಾಧ್ಯಮದ ಒಂದು ಆನೆ ಆ ಟ್ರೋಲ್ಗೆ ಹಿಂದೆ ಏನಾಯ್ತು, ಮುಂದೆ ಏನಾಯ್ತು ಅನ್ನೋದನ್ನ ಅವ್ರು ಹೇಳ್ಬಿಟ್ರು. ಒಳ್ಳೇದು ವಿಷಯ ಇವತ್ತು ಕ್ಲಿಯರ್ ಆಗಿರಕ್ಕೆ. ಈಗ ಒಂದು ನೇರವಾಗಿ ಹೇಳಿ, ನೀವು ಡಿಜಿಟಲ್ ಮಾಧ್ಯಮ ಶುರುವಾಗಿ ಎಷ್ಟು ವರ್ಷ ಅಥವಾ ತಿಂಗಳ ನಂತರ ನೀವು ಫಸ್ಟ್ ಪೇಮೆಂಟ್ ತಗೊಂಡಿದ್ದು? 6 months ಫಸ್ಟ್ ಪೇಮೆಂಟ್ ಯೂಟ್ಯೂಬ್ ಇಂದಾನೆ ಬಂತು. ಯೂಟ್ಯೂಬ್ ಇಂದಲೇ ಬಂತು. ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಮ್ಗೆ ಯೂಟ್ಯೂಬ್ ಇಂದ ಫಸ್ಟ್ ಬಂದ್ರು ಕೂಡ ನಮ್ದು ತುಂಬಾ ರೀಚ್ ಆಗಿದ್ದು ಫೇಸ್ಬುಕ್ ಅಲ್ಲಿ. ಯೂಟ್ಯೂಬ್ ಗಿಂತ ಜಾಸ್ತಿ ಪೇಮೆಂಟ್ ಬರ್ತಾ ಇದೆ ಫೇಸ್ಬುಕ್ ಅಲ್ಲಿ ನಮ್ದು. ಈಗ್ಲೂ ಈಗಲ್ಲ, ಮುಂಚೆ ಅಂದ್ರೆ ಎಷ್ಟು ಪೇಮೆಂಟ್ ಬಂತು ಅಂತ ಹೇಳ್ಬೋದಾ? ಫಸ್ಟ್ ಪೇಮೆಂಟ್ $100. ಆಕ್ಚುಲಿ ಅದು ಇವಾಗ ಚೇಂಜ್ ಆಗಿದೆ. ಎಷ್ಟೋ ಜನ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಅಥವಾ ಯೂಟ್ಯೂಬರ್ಸ್ ಆಗ್ಬೇಕು ಅಂತಿದ್ದವ್ರಿಗೆ ಈ ವಿಡಿಯೋ ನೋಡ್ತಾ ಇದ್ರೆ ನಾನು ಹೇಳ್ತೀನಿ, ಮುಂಚೆ ಇತ್ತು ನಮಗೆ $100 ಆಗ್ತಿದಂಗೆನೆ ಯೂಟ್ಯೂಬ್ ಪೇ ಔಟ್ ಆಗೋದು. ಆದ್ರೆ ಈಗ ಆಗಲ್ಲ. ಮತ್ತೆ ನೀವು 1 ತಿಂಗಳಿಗೆ 30 days ಏನಾಗಿರುತ್ತೆ ಅದೇ ಬರುತ್ತೆ, 20 seconds ಬರುತ್ತೆ. ಅಲ್ಲ, ಡಾಲರ್ ಎಷ್ಟಾಗಿರ್ಬೇಕು ಅಂತ ಮಿನಿಮಮ್ $100 ಆಗಿರ್ಬೇಕು. ಮುಂಚೆ ಏನಾಗೋದು, $100 ಆದ್ರೇನೆ ಪೇ ಔಟ್ ಆಗ್ಬಿಡೋದು, ಆಟೋ ಪೇ ಔಟ್ ಅಂತೀವಿ ನಾವು ಅದನ್ನ. $100 ಆದ್ರೆ ಪೇ ಔಟ್. ಈಗೇನ್ ಹಾಗಿಲ್ಲ, ಮಂತ್ಲಿ ಸ್ಯಾಲ್ರಿ ತರ ಎವ್ರಿ ಮಂತ್ 20 seconds ವರ್ಗೂನು ಕೌಂಟ್ ಆಗಿರತ್ತೆ. ಅದು ನೆಕ್ಸ್ಟ್ ಮಂತ್ ಬರುತ್ತೆ. ಯಾರನ್ನು ಕೇಳಂಗಿಲ್ಲ, ಹೇಳಂಗಿಲ್ಲ, ಏನಿಲ್ಲ, ಡೈರೆಕ್ಟ್ ಆಗಿ ನಾವ್ ಎಷ್ಟು ಬಂದಿರುತ್ತೆ ಅಷ್ಟು ಬಂದ್. ನೀವು ಫಸ್ಟ್ ತುಂಬಾ ಹೈಯೆಸ್ಟ್ ಅಮೌಂಟ್ ಅಂತ ಯಾವ್ ತಗೊಂಡಿದ್ದು? ಎಷ್ಟು ಹೈಯೆಸ್ಟ್ ಅಮೌಂಟ್ ಅಂದ್ರೆ ನಾವು ಫೇಸ್ಬುಕ್ ಇಂದ ತಗೊಂಡಿರೋದು 3.5 ಲಕ್ಷ ಒನ್ ಶಾರ್ಟ್ ಪೇಮೆಂಟ್ ತಗೊಂಡಿದ್ದೀವಿ. ವೆರಿ ಗುಡ್. ಅಂದ್ರೆ 1 month ಅಂದ್ರೆ ಫೇಸ್ಬುಕ್ ಶುರು ಮಾಡಿ ಬರೀ ಫೇಸ್ಬುಕ್ ಇಂದ ಮಾತ್ರ.
ಹೈಯೆಸ್ಟ್ ಅಂದ್ರೆ 1 ಮಂತ್ ಅಲ್ಲಿ 1 ತಿಂಗಳು 1 ಲಕ್ಷ ಬರೋದು. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿ ಕಾಂಟೆಂಟ್ ಕ್ರಿಯೇಟರ್ಗೆ ಯೂಟ್ಯೂಬ್ ಮೈನ್ ಸೋರ್ಸ್ ಆಫ್ ರೆವಿನ್ಯೂ ಇನ್ಕಮ್ ಆಗಿರುತ್ತೆ. ಆದ್ರೆ ನಮಗೆ ಫೇಸ್ಬುಕ್ ಒಂದು ಮೈನ್ ಸೋರ್ಸ್ ಆಫ್ ರೆವಿನ್ಯೂ ಇನ್ಕಮ್ ಆಯ್ತು. ಅಂಡ್ ದ ಸೆಕೆಂಡ್ ಪಾಯಿಂಟ್ ಇಸ್ ನಮ್ದು ಯೂಟ್ಯೂಬ್ ಮಾನಿಟೈಸ್ ಆಗೋದಕ್ಕಿಂತ ಮುಂಚೆನೆ ನಮ್ ಫೇಸ್ಬುಕ್ ಮಾನಿಟೈಸ್ ಆಯ್ತು. ಅಂಡ್ ನಮಗೆ ಯೂಟ್ಯೂಬ್ ಇಂದ ಫಸ್ಟ್ ಪೇಮೆಂಟ್ ಬರೋಕ್ಕಿಂತ ಮುಂಚೆನೆ ನಮಗ್ ಫೇಸ್ಬುಕ್ ಅವರು ಫಸ್ಟ್ ಪೇಮೆಂಟ್ ನನಗ್ ಮಾಡಿದ್ರು. ನಮಗ್ ಗೊತ್ತಿರ್ಲಿಲ್ಲ ಫೇಸ್ಬುಕ್ ಹೆಂಗ್ ಸೆಟಪ್ ಮಾಡೋದು, ಆ ಟ್ಯಾಕ್ಸ್ ಫಾರ್ಮ್ ಮಾಡೋದು ಹೆಂಗೆ, ಇದು ಯಾವ್ದು ನನಗೆ ಗೊತ್ತಿರ್ಲಿಲ್ಲ. US ಟ್ಯಾಕ್ಸ್ ಬೇಸ್ಡ್ ಅಲ್ಲಿ ನಾನು ಫಸ್ಟ್ ಟ್ಯಾಕ್ಸ್ ಪೇಮೆಂಟ್ ನಾನು ಕಟ್ಬಿಟ್ಟಿದ್ದೆ ಟ್ಯಾಕ್ಸ್ ನ. ಅದ್ ನನಗೂ ಕೂಡ ಗೊತ್ತಿರ್ಲಿಲ್ಲ. ಅಂದ್ರೆ ಇಂಡಿಯನ್ ಅಲ್ಲಿ 8WB ಅನ್ನಂತ ಒಂದು ಟ್ಯಾಕ್ಸೇಷನ್ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ, ಅದನ್ನ ನಾವು ಇಂಡಿಯನ್ ಅಲ್ಲಿ ಪೇ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಾನು US ಗೆ ಟ್ಯಾಕ್ಸ್ ಪೇ ಮಾಡ್ಬಿಟ್ಟಿದ್ದೆ. ಸೊ ನನಗೆ ಫಸ್ಟ್ ಪೇಮೆಂಟ್ ಬಂದಿದ್ದೇನೆ ಫೇಸ್ಬುಕ್ ಇಂದ $1,500 ಬಂತು. ಅದು ನಾವು ವೀರಪ್ಪನ್ ಸೀರೀಸ್ ಮಾಡ್ಬೇಕಾದ್ರೆ ಬಂತು. ಹೆವಿ ಓಡ್ತು ವಿಡಿಯೋ, ಒಂದೊಂದು ಮಿಲಿಯನ್ ಗಟ್ಲೆ ರೀಚ್ ಆಯ್ತು. ಅದು ಆ ವೈಬು, ಆ ಕ್ಷಣ ನಮಗೆ ಆ ಪೇಮೆಂಟ್ ಬಂದಿದ್ದು ಫೇಸ್ಬುಕ್ ಇಂದ ಅದು ಒಂಥರ ಮರುಭೂಮಿಯಲ್ಲಿ ಸೀನಿಯರ್ ಸಿಕ್ಕಂಗ ಆಗೋಯ್ತು ನಮ್ಗೆ. ಅಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ನೀವು? ಅಲ್ಲಿವರೆಗೂ 6 ತಿಂಗಳು ನಮ್ಮ ಹತ್ರ ಇದ್ದಿದ್ ದುಡ್ಡು ಖಾಲಿ, ಮೇಂಟೈನ್ ಮಾಡಕ್ ಆಗ್ತಿಲ್ಲ ಮನೇನ. ಫೈನಾನ್ಷಿಯಲ್ ನಮಗೇನ್ ಸ್ಟೇಟಸ್ ಇಲ್ಲ ಅನ್ನಂಗಿಲ್ಲ, ಸ್ಟೇಟಸ್ ಇದೆ. ಬಟ್ ಆದ್ರೆ ನಮ್ ಒಳಗಿರುವಂತಹ ಒಂದು ಬೆಲಿಬಿಲಿನ ಆಚ ಕಡೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ನೆಂಟ್ರ ಹತ್ರ ಹೇಳಕ್ ಆಗಲ್ಲ, ಫ್ರೆಂಡ್ಸ್ ಹತ್ರ ಹೇಳಕ್ ಆಗಲ್ಲ. ಇವ್ನ್ಗೇನ್ ಬಿಡುಗರು ಬೇಕಾದಷ್ಟಿದೆ ಅಂತ ಮಾತಾಡ್ತಾರೆ, ಕೇಳಂಗಿಲ್ಲ. ಬಟ್ ಜೇಬ್ ಖಾಲಿ ಆಗ್ತಾ ಇದೆ. ಫಸ್ಟ್ ಟೈಮು ನಾವು ಚಾಮರಾಜನಗರದಲ್ಲಿದ್ದಾಗ ನಮ್ಗೆ ಪೇಮೆಂಟ್ ಬಂತು. ವೀರಪ್ಪನ್ ಸ್ಟೋರಿ ಮಾಡಿ ಅಲ್ಲೇ ಎಡಿಟ್ ಮಾಡಿ 6 ತಿಂಗಳು ಮನೆಗೆ ಬಂದಿಲ್ಲ ನಾನು. ನೋಡಿ, ಇವ್ರು ವೀರಪ್ಪಂದು ಚಾಮರಾಜನಗರ ಕಡೆನೆ ಮಾಡಿ ಕತೆ ಅಲ್ಲೇ ಮಾಡಿದ್ದು. ಮತ್ತೆ ಅವ್ರಿಗೆ ಪೇಮೆಂಟ್ ಬಂದಿದ್ದು ಚಾಮರಾಜನಗರದಲ್ಲಿ ಇರ್ತಾನೆ. ಚಾಮರಾಜನಗರ ಕೊಳ್ಳೇಗಾಲದ ಕಡೆ ಹೋಗ್ಬಾರ್ದು ಅಂತಾರೆ, ಹೌದು. ಯಾವ ಮಂತ್ರಿಗಳು ಹೋಗಕ್ ಇಷ್ಟಪಡಲ್ಲ. ಇವರಿಗೆ ಅದೇ ಚಾಮರಾಜನಗರದಲ್ಲೇನೆ ಪೇಮೆಂಟ್ ಆಗಿದೆ. ಈಗ ಪ್ರತಿ ಒಂದೊಂದು ತುತ್ತಿಗೂ ವೀರಪ್ಪನ ನೆನ್ಪ್ ಮಾಡ್ಕೊತೀರಾ ಅನ್ಸುತ್ತಲ್ಲ ನೀವು? ಖಂಡಿತ. ನಾನು ಒಂದ್ ವಿಡಿಯೋದಲ್ಲಿ ಹೇಳೇ ಬಿಟ್ಟಿದೀನಿ, ವೀರಪ್ಪನ್ನು ಒಂದ್ ರೀತಿ ನಮ್ ಪಾಲಿನ ಅದೃಷ್ಟ. ಎಷ್ಟೋ ಜನಕ್ಕೆ ವೀರಪ್ಪನ್ ಅನ್ನ ಕೆತ್ತಿದ್ರು, ನಿಮ್ಗೆ ಅನ್ನ ಕೊಟ್ರು. ಮೇಡಮ್ ನನ್ಗಷ್ಟೇ ಅಲ್ಲ, ವೀರಪ್ಪನ್ ಬಗ್ಗೆ ಇದುವರೆಗೂ ಇಲ್ಲಿವರೆಗೂ ಈಗ್ಲೂ ಮುಂದೆ ಯಾರೇ ಕಂಟೆಂಟ್ ಮಾಡ್ಲಿ, 1000 ವರ್ಷ ಆದ್ರೂನು ಅವನ್ ಕಂಟೆಂಟ್, ಅವನ ಹೆಸರಿಗಿರೋ ವ್ಯಾಲ್ಯೂ, ಅದು ವ್ಯಾಲ್ಯೂನೇ ವ್ಯಾಲ್ಯೂ ಮೇಡಮ್. ನೀವು ಒಳ್ಳೇದಾರು ಹೇಳಿ, ಕೆಡದಾರು ಹೇಳಿ, ಅವನ ಬಗ್ಗೆ ನೋಡೋ ಜನ ಇದ್ದೇ ಇದಾರೆ, ನೋಡ್ತಾರೆ. ಎವರ್ ಗ್ರೀನ್ ಕಂಟೆಂಟ್ ಅಂತೀವಲ್ಲ ನಾವು, ಅದು ಹಿಸ್ಟ್ರಿ ಅಂತೀವಿ ನಾವು. ಹಿಸ್ಟ್ರಿ ಇಸ್ ಎವರ್ ಗ್ರೀನ್ ಕಂಟೆಂಟ್ ಯಾವಾಗ್ಲೂ. ಆದ್ರೆ ವೀರಪ್ಪನ್ ಅನ್ನೋ ಹೆಸರೇ ಎವರ್ ಗ್ರೀನ್ ಮೇಡಮ್. ವೀರಪ್ಪನ್ ಮೇಡಮ್ ಅವನ ಹೆಸರು ಹೇಳ್ಕೊಂಡು ನಾವು ಹೆಚ್ಚು ಕಡಿಮೆ 1 ವರ್ಷ ಊಟ ಮಾಡಿದೀವಿ. 3.5 ಲಕ್ಷ ಒಂದೇ ಸಲ ಬಂತು ಅಂದ್ರೆ 1 ವರ್ಷ. ವೆರಿ ಗುಡ್ ಮೇಡಮ್. ನಾವೊಂದ್ ಚಿಕ್ಕ ಚಾನಲ್ ಇಷ್ಟೆಲ್ಲ ಸಂಪಾದನೆ ಮಾಡಿದೆ. ಇದೇ ತರ ಸೀರೀಸ್ ನ ದೊಡ್ಡ ಚಾನೆಲ್ಗಳು ಮಾಡ್ತು, ಅವ್ರೆಷ್ಟು ಸಂಪಾದನೆ ಮಾಡಿರ್ಬೋದು ಅಂದಾಜು ಮಾಡಿ ನೀವು? ಅಂದ್ರೆ 1 ತಿಂಗಳಿಗೆ 3.5 ಲಕ್ಷ ಬಂದಿದ್ದು ನಿಮ್ಗೆ. 1 ತಿಂಗಳಿಗೆ. ಒಂದ್ ತಿಂಗಳಿಗೆ ಅವರೆಲ್ಲ ಒಂದೊಂದ್ ಎಪಿಸೋಡ್ಗೆ 5-10 ಲಕ್ಷ ಮಾಡಿರ್ತಾರೆ. ಮತ್ತೆ ವೀರ ಯಾವಾಗ್ಲೂ ಅಷ್ಟೇ. ಜನಕ್ಕೂ ಏನಂತಂದ್ರೆ, ಈಗ ಸಿಹಿನೋ ಕೈಮಾ ಉಂಡೆನೋ ಅಂದ್ರೆ ಎಲ್ಲ ಕೈಮಾ ಉಂಡೆಗೆ ಕೈ ಹಾಕೋದು. ಯಾವಾಗ್ಲೂ ಖಾರ, ಖಡಕ್, ಒಂದ್ ಮಸಾಲೆ ಎಕ್ಸ್ಟ್ರಾ ಇರ್ಬೇಕು ಅಂತಾನೆ ಏನ್ ಮಾಡೋದು. ಹಂಗಾಗಿ ಒಳ್ಳೇದ್ ಬೇಕೋ. ನಾವೀಗ ಅಬ್ದುಲ್ ಕಲಾಂ ಬಗ್ಗೆ ಕೇಳ್ತೀರಾ ಇಲ್ಲ ವೀರಪ್ಪನ್ ಬಗ್ಗೆ ಕೇಳ್ತೀರಾ ಅಂದ್ರೆ ವೀರಪ್ಪನ್ ಅಂತಾನೆ ಹೇಳೋದು. ಅಬ್ದುಲ್ ಕಲಾಂ ಬಗ್ಗೆ ಯಾರು ಕೇಳಕ್ ಇಷ್ಟಪಡಲ್ಲ, ಹಂಗಾಗಿದೆ ಈಗ. ಮೇಡಮ್ ಎಷ್ಟೋ ಜನ ಹೇಳ್ತಾರೆ, ನಾನ್ ನೋಡಿದೀನಿ, ನಮ್ಮಲ್ಲಿ ಒಳ್ಳೊಳ್ಳೆ ಎಷ್ಟೆಷ್ಟು ವಿಷಯಗಳಿದೆ, ನೀವ್ ಅದನ್ನೆಲ್ಲ ವಿಡಿಯೋ ಮಾಡೋದ್ ಬಿಟ್ಬಿಟ್ಟು ಯಾವ್ದ್ರಿ ಅದು ವೀರಪ್ಪನ್ ಮಾಡ್ಕೊಂಡ್ ಕುತ್ಕೊಂತೀರಾ? ಆಯ್ತು ಸರ್, ಒಳ್ಳೆ ಕಂಟೆಂಟ್ ಮಾಡಿದೀನಿ ಸರ್, ಒಳ್ಳೆ ಹಿಸ್ಟ್ರಿ ಮಾಡಿದೀನಿ ಸರ್, ಕೆಳದಿ ರಾಣಿಯರ್ ಬಗ್ಗೆ ಮಾಡಿದೀನಿ ಸರ್. ಎಷ್ಟ್ ಜನ ನೋಡಿದಿರ ಸರ್ ನೀವು? ಎಷ್ಟು ರೆವಿನ್ಯೂ ಬಂದಿದೆ ಸರ್ ನಮ್ಗೆ ಅದರಿಂದ? ರೆವಿನ್ಯೂ ಬಿಟ್ಬಿಡಿ, ಎಷ್ಟ್ ಜನ ನೋಡ್ತೀರಾ ಹೇಳಿ ನೀವು? ಹಂಗಿದ್ರೆ ನೀವು ಆಕಾಶ್ ಮತ್ತೆ ನಂದಿನಿ ಡಿಜಿಟಲ್ ಮಾಧ್ಯಮದಿಂದ ಈ ತರ ಯಾವ್ದಾದ್ರು ಕಂಟೆಂಟ್ ಸಿಗುವಂತದ್ದು, ದುಡ್ಡು ಬರುವಂತದನ್ನೇ ಹುಡುಕ್ತೀರಾ ಅಥವಾ ಇಲ್ಲ ಒಳ್ಳೇದನ್ನು ಮಾಡ್ತೀರಾ? ನಾನ್ ನೋಡುವಾಗ ಎಲ್ಲ ಮಾಡಿದೀರಾ. ನಾವೆಲ್ಲ ಫಸ್ಟ್ ಒಳ್ಳೇದನ್ನೇ ಮಾಡಿದ್ದು, ಈಗ್ಲೂ ಮಾಡ್ತಾ ಇದೀರಾ? ಇವಾಗ್ಲೂ ಮಾಡ್ತಾ ಇದೀವಿ. ಅಂದ್ರೆ ವೀರಪ್ಪನ್ನು ಸೀರೀಸ್ ಇರ್ಲಿ ಅಂತ ಮಾಡಿದ್ದು. ಯಾಕೆ ನಮ್ ಸಂಗೊಳ್ಳಿ ರಾಯಣ್ಣನ್ ಮಾಡ್ದು ಎಲ್ಲ ಮಿಲಿಯನ್ಸ್ ಕಟ್ಲೆ ಇಟ್ಟಾಯ್ತು. ಇಲ್ಲ, ವಿಡಿಯೋಗಳು ತುಂಬಾ ಚೆನ್ನಾಗಿ ಮಾಡಿದೀರಾ. ನಾನು ಫಾಲೋ ಮಾಡ್ತೀನಲ್ಲ, ಎಲ್ಲ ಹುಡುಕಿ ಮಾಡ್ತೀರಾ. ಮತ್ತೆ ಕಷ್ಟ ಪಡ್ತೀರಾ. ಮಗುನ್ ಹಿಡ್ಕೊಂಡು ಒಂದ್ ಕಾರಲ್ಲಿ 4 ವೀಲರ್ ಅಲ್ಲಿ ನಿಮ್ಮ ಒಂದು ಜೀವನನೇ ಕಟ್ಕೊಂಡಿದ್ದೀರಾ, ಹೋಗ್ತೀರಾ. ಎಲ್ಲವೂ ಎಲ್ಲಾ ಸಕ್ಸಸ್ ನಿಮ್ಮಿಬ್ರು ನೋಡ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಡೆಡಿಕೇಟ್ ಆಗಿ ಮಾಡಿದಿರ. ಇವಾಗ ಮಾಡ್ಬಿಟ್ಟು 1 ತಿಂಗಳಿಗೆ ದುಡ್ಡು ಬಂದಿಲ್ಲ, ಹೋಗಪ್ಪ ಆತಾಗೆ ಅಂತ ಹೋಗ್ತಾರೆ. ಇನ್ನೊಂದ್ ವರ್ಷ ಆದ್ರೂ ಹೋಗಪ್ಪ ಆತಾಗೆ ಅಂತ ಬಿಡ್ತಾರೆ. ಆದ್ರೆ ನೋಡಿ, ಇಬ್ರು ನೋಡ್ ಕಲೀರಿ. ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡೋದಲ್ದೆ ಏನೇನ್ ಮಾಡ್ಕೊಂಡಿದೀರಾ? ಮನೆ
ಮನೆ ಮಾಡಿಲ್ಲ. ಏನ್ ಕಾರ್ ತಗೊಂಡಿದೀವಿ ಒಂದು, ಕಾರ್ ತಗೊಂಡಿದ್ದಾರೆ. ಏನೋ ಒಂದು ಒಳ್ಳೆ ಕಮ್ಯುನಿಟಿ ಅಪಾರ್ಟ್ಮೆಂಟ್ ಅಲ್ಲಿ ಬದುಕ್ತಾ ಇದೀವಿ. ಅಂದ್ರೆ ಬಾಡಿಗೆ ರೆಂಟ್ ಬದುಕ್ತಾ ಇದಾರೆ. ಬಾಡಿಗೆಲಿ ಇದ್ವಿ, ಲೀಸಿಗೆ ಬಂದಿದ್ದೀವಿ. ಬಾಡಿಗೆ ಲೀಸಿಗೆ ಬಂದಿದ್ದಾರೆ, ಇನ್ನೇನೋ ಕೊಂಡ್ಕೊಳ್ತಾರೆ ಕೂಡ. ಆಮೇಲೆ ಒಂದು ಸ್ಟುಡಿಯೋ ಕೂಡ ಮಾಡ್ಕೊಂಡಿದ್ದಾರೆ. ಒಂದ್ ಸ್ಟುಡಿಯೋ ಮಾಡ್ಕೊಂಡಿದೀನಿ ಸಪರೇಟ್ ಆಗಿ. ಆಮೇಲೆ ಬಂಗಾರ ಒಂದ್ 40-50 ಲಕ್ಷ ಬಂಡವಾಳ ಹಾಕಿ ಬಂಗಾರ ತಂದಿಕೊಂಡಿದೀನಿ. ಈಗ ಅದನ್ನ 1 ಕೋಟಿ ಇದೆ ಆಗಿದೆ. ನಿಮ್ ಸುತ್ತ ಕಾಣಿಸ್ತಾ ಇದೆಯಲ್ಲ, ಇದೇ ನನ್ ಕೋಟೆ. ಇಲ್ಲಿರೋದೇ ಬಂಗಾರಗಳು. ಅನ್ಕೊಂಡೆ ನಂದಿನಿ ಹಿಂಗ್ ತಿರುಗಿ ನೋಡ್ದಾಗ್ಲಿ ಯಾರಿಗ್ ಕೊಟ್ರಪ್ಪ ಇವ್ರು, ನನಗಂತೂ ಕೊಟ್ಟಿಲ್ಲ ಅನ್ನೋ ತರ ಇತ್ತು ಲುಕ್. ಇಲ್ಲ, ಅವರು ಗ್ಯಾಜೆಟ್ಸ್ ಗೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದೇ ಎಲ್ಲ ಏನ್ ಒಂದೊಂದ್ 5-10 ಸಾವಿರಕ್ಕೆ ಸಿಗುತ್ತಾ, ಲಕ್ಷದ ಮೇಲೆನೆ ಎಲ್ಲ ಕ್ಯಾಮ್ರಾ ಎಲ್ಲ. 4 M4 ಬಾಡಿ, 3 ಲಕ್ಷ ಒಂದ್ ಬಾಡಿ, 4-3 12 ಲಕ್ಷ ಆಗೋಯ್ತು. ಒಂದ್ ಲೆನ್ಸಿಗೆ 1 ಲಕ್ಷ ಇಟ್ಕೊಳ್ಳಿ. 85mm ಸಿಗ್ಮಾ ಎಲ್ಲಾ ಸೇರಿ ಒಂದ್ 40 ಲಕ್ಷ ಖರ್ಚು ಮಾಡಿದೀರಾ. ನಂದಿನಿ 40-45 ಲಕ್ಷ ಅನ್ಕೊಳ್ಳಿ. ಸಾಕು. ಇನ್ ಸ್ವಲ್ಪ ರೈಸ್ ತುಂಬಾ ನಿಮ್ಗೆ ಸ್ವಲ್ಪ ರೈಸ್. ಡನ್. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ನಮ್ ತಟ್ಟೆ ಅಷ್ಟೇ ಅಲ್ಲ, ನನ್ ಡೈನಿಂಗ್ ಟೇಬಲ್ ಖಾಲಿ ಆಯ್ತು. ಒಂದೆರಡು ಕೈಮಾ ಉಂಡೆ ಉಳಿತು. ಅದು ಬಿಟ್ರೆ ಡೈನಿಂಗ್ ಟೇಬಲ್ ಫಸ್ಟ್ ಟೈಮ್ ಡೈನಿಂಗ್ ಟೇಬಲ್ ಖಾಲಿ ಆಗಿರೋದು. ತಟ್ಟೆ ಖಾಲಿ ಆಗ್ತಿತ್ತು, ಡೈನಿಂಗ್ ಟೇಬಲ್ ಅಂದ್ರೆ ಒಂದೊಂದ್ ಬಾಕ್ಸ್ ಖಾಲಿ ಆಗ್ತಿತ್ತು. ಬಟ್ ನಾವು ಕಂಪ್ಲೀಟ್ ಖಾಲಿ ಮಾಡಿರೋದು ಅಕ್ಷತಾ ಕಿಚನ್ ನ ಸಾರ್ಥಕತೆ. ಅದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಲ್ಲಿ ಖುಷಿ ಆಯ್ತು. ಏನ್ ಗೊತ್ತಾ ಅಕ್ಷತಾ, ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗ ನಾನ್ ಅನ್ಕೊಳ್ತಾ ಇದ್ದೆ, ನಮ್ದು ಕಾಡಿರೋದ್ರಿಂದ ಮನೆಗೆ ಅವರು ಭಿಕ್ಷುಕರು, ಅವರು ಇವ್ರು ಯಾರ್ಯಾರೋ ಬರೋರು, ಜ್ಯೋತಿಷಿಗಳು ಎಲ್ರು, ಅಂದ್ರೆ ಅಕ್ಕಿ ಪಿಕ್ಕಿಯರ್ ಎಲ್ರು ಬರೋದು. ನಮ್ಮ ಅಮ್ಮ ಏನ್ ಮಾಡೋದು ಗೊತ್ತಾ, ತುಂಬಾ ಕೆಲ್ಸ ಇತ್ತು. ಅದನ್ನ ಅವ್ರ ಏನಾರ ಬಂದ್ರೆ ಮಜ್ಜಿಗೆ ಕೊಡೋದು, ಕಾಫಿ ಕೊಡೋದು, ಮನೆ ರೊಟ್ಟಿ ಇದ್ರೆ ರೊಟ್ಟಿ ಕೊಡವ ಅಂದ್ರೆ ಕೊಡೋದು. ನಮ್ಮಮ್ಮ ಅಯ್ಯೋ ಮನೇಲಿ ಅಷ್ಟೊಂದ್ ಕೆಲ್ಸ ಇದೆ, ಹಸುಗಳಿದೆ, ಅದೆಲ್ಲ ಬಿಟ್ಬಿಟ್ಟು ಇವ್ರಿಗೆ ಯಾಕೆ ಕೊಡ್ತಾ ಇದೆ, ನಮ್ಮಮ್ಮಗೆ ಮಾಡಕ್ಕೇನ್ ಕೆಲ್ಸ ಇಲ್ವಾ ಅಂತ ಹೇಳಿದ್ರು. ಮನೆಗ್ ನಾನ್ ಯೋಚನೆ ಮಾಡ್ತಾ ಇದ್ದೆ, ನಂದು ಅದನ್ ಕೊಡು, ಅವ್ರಿಗೆ ಕಾಫಿ ಕೊಡು ಅನ್ನೋದಲ್ಲ, ನನ್ಗೆ ಹೇಳೋದಲ್ಲ. ಆಟ ಆಡ್ತಾ ಇದ್ದೆ, ಏನೋ ಮಾಡ್ತಾ ಇದ್ದೆ, ಇರಿಟೇಷನ್ ಮಾಡ್ಕೊಳ್ತಾ ಇದ್ದೆ ಅವಾಗ ಚಿಕ್ಕ ವಯಸ್ಸಲ್ಲಿ ಇದ್ದಾಗ. ಆಮೇಲೆ ಎಷ್ಟೇ ಕೆಲಸ ಆಗ್ಲಿ ನಮ್ಮಮ್ಮಗೆ, ಯಾರೇ ಬಂದ್ರು 10 ಜನ ಬರ್ಲಿ 10 ಜನಕ್ಕೂ ಅಡ್ಗೆ ಮಾಡ್ಬೇಡಿ, ಸಡನ್ ಆಗಿ ಬಂದ್ರು ಕೂಡ. ಅಂದ್ರೆ ನಮ್ಮ ಮನೇಲಿ ಅವಾಗ ಗ್ಯಾಸು ಇರ್ಲಿಲ್ಲ, ಇವಾಗೇನ ಗ್ಯಾಸ್ ಇದೆ. ಅವಾಗ ಖಾರ ಒಳಕಲ್ಲಲ್ಲಿ ರುಬ್ಬೇಕಿತ್ತು, ಎಲ್ಲಾ ಮಾಡ್ತಾ ಇತ್ತು. ಏನಕ್ಕೆ ಹಿಂಗ್ ಮಾಡ್ತಾ ಇದೆ, ಅಯ್ಯೋ ಸುಮ್ನೆ ಒಂದ್ ಕಾಫಿ ಇಟ್ ಕಳ್ಸೋದಲ್ವಾ, ಅಡ್ಗೆ ಎಲ್ಲ ಮಾಡ್ತಾ ಇದೆಯಲ್ಲ ಅಂತ. ನಾ ಚಿಕ್ಕ ಮಕ್ಳು ಮೆಂಟಾಲಿಟಿ ಹಂಗಿತ್ತು. 5ನೇ ಕ್ಲಾಸ್ 6ನೇ ಕ್ಲಾಸ್ ಅಲ್ಲಿ ಇದ್ದಾಗ. ನನ್ಗೆ ಯಾವಾಗ ನಾನು ಈ ಟ್ರಾವೆಲಿಂಗ್ ಡಿಜಿಟಲ್ ಮಾಧ್ಯಮ ಎಲ್ಲ ಸ್ಟಾರ್ಟ್ ಮಾಡಿದೆ, ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ನಾವ್ ಯಾರು ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಇವಾಗ ನಾವ್ ಎಲ್ಲೇ ಹೋದ್ರು, ಯಾವ್ದೇ ಊರಿಗೆ ಹೋದ್ರು ಒಂದಿನ ಉಪವಾಸ ಬಂದಿಲ್ಲ. ಅಂದ್ರೆ ಅವರೇ ಮನೆ ಕರೀತಾರೆ, ಅವರೇ ಊಟ ಕೊಡ್ತಾರೆ, ತಿನ್ನಿ ಅಂತ ಹೇಳ್ತಾರೆ, ನಮ್ಗೆ ಟೈಮ್ ಇರಲ್ಲ. ಎಕ್ಸಾಂಪಲ್ ಹೇಳಿದ್ರೆ ನಿಮ್ಗೆ ಅತಿಶಯೋಕ್ತಿ ಅನ್ಸುತ್ತೆ. ಇದೊಂದು ಇವ್ರದ್ದು ಹೇಳ್ತೀನಿ, ಇವ್ರಮ್ಮ ಹೆಂಗ್ ಮಾಡ್ತಿದ್ರು ಅಂತ ಹೇಳಿದ್ರಲ್ಲ, ನೀವು ಗೌಡ್ರು ಅಂತ ಹೇಳ್ತೀರಾ. ಗೌಡ್ರಲ್ಲ, ಒಕ್ಲಿಗರು. ಆಕ್ಚುಲಿ ಒಕ್ಲಿಗರು ಗುಣ ಅದು. ಬಂದವ್ರಿಗೆಲ್ಲ ಇಲ್ಲ ಅಂದ್ರು ರಾಶಿ ಮಾಡಿ ತಾಯಂದಿರ್ದು. ಅಂದ್ರೆ ಅದು ನಮ್ಮ ಅಮ್ಮ ಮಾಡಿದ್ದು ಆ ಕೆಲ್ಸ ಕಾರ್ಯ ನನ್ಗೆ ಮಕ್ಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರಲ್ಲ. ಇವಾಗ ಅವ್ರು ಮಾಡಿದಂತ ಕರ್ಮ ನಮ್ಮ ಮೇಲೆ ಹೆಂಗ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನಾನು ಇವಾಗ ಎಲ್ಲೇ ಹೋದ್ರು ಎಲ್ರು ಊಟ ಕೊಡ್ತಾರೆ. ಎಲ್ಲಿಂದ ಎಲ್ಲಿಗೆ ಋಣ ಬಂದ ನೋಡಿ. ಅಂದ್ರೆ ಅವ್ರು ಮಾಡಿದ್ದು ನಮ್ಗೆ, ನಿಮಗೆ. ಹೌದು. ಒಂದ್ಸಲ ತುಂಬಾ ಹೊಟ್ಟೆ ಹಸ್ಬಿಟ್ಟು ಬೆಳಗಾವಿ ಹತ್ರ ಒಂದು ಊರು ಅಮಲಾಪುರನ, ಯಾವ ಊರದು, ಮಾಸ್ತ್ ಮರಡ್ಗಿ ಅಂತ ಒಂದು ಊರು. ಸ್ಟೋರಿ ಮಾಡ್ತಾ ಇದ್ವಿ. ಕಿತ್ತೂರು ರಾಣಿಯ ದತ್ತು ಪುತ್ರನ ಊರು ಮಾಸ್ತ್ ಮರಡಿ. ಹೋದ್ವಿ ಮಾಸ್ತ್ ಮರಡ್ಗಿ ಗೌಡ್ರ ಮನೇನ ಹುಡ್ಕೊಂಡು ಹೋದ್ವಿ ನಾವು. ದತ್ತು ಕೊಟ್ಟಿದ್ರಲ್ಲ, ಅವ್ರ ತಲೆಮಾರುಗಳು ಯಾರಾದ್ರೂ ಇದಾರ, ಹೇಗಿದೆ ಅನ್ನೋದನ್ನ ನಮ್ಮ ಜನರಿಗೆ ತೋರ್ಸೋಣ ಅಂತ ಹೋದ್ವಿ. ಅವತ್ತು ಸ್ಟ್ರೈಕ್ ಎಲ್ಲ ಬಂದು ಬೆಳಗಾವಿ ಫುಲ್ಲು ಹೊಟ್ಟೆ ಹಸ್ಬಿಟ್ಟಿದೆ. 1:45-2 ಗಂಟೆ ಸಮಯ. ಅವತ್ತು ಹೋದ್ವಿ. ಆ ಊರಲ್ಲಿ ಒಂದು, ನಿಮ್ಗೆ ಗೊತ್ತಾ, ಈಗ ಚಿಕ್ಕ ಅಂಗಡಿಗಳಾಗಿದೆ, ಸೈಬರ್ ಸೆಂಟರ್ಗಳು. ಹಳ್ಳಿಗಳಲ್ಲಿ ಸೈಬರ್ ಸೆಂಟರ್ ಆಗಿದೆ, ನೆಮ್ಮದಿ ಕೇಂದ್ರ ತರ ಮಾಡ್ತಾರೆ. ಗ್ರಾಮವನ್ನು ಅದನ್ನ ಗ್ರಾಮೋದ್ಧಾರ ಅಂತಾನು ಮಾಡ್ತಾರೆ. ಗ್ರಾಮವನ್ ಚಿಕ್ಕದಾಗಿರ್ತವೆ. ಅವನು ನನ್ನನ್ನ 2-2.5 ನಿಮಿಷ ಮಾತಾಡ್ಸಿದ. ನಾನು ಸರ್ ನಮಸ್ಕಾರ ಅಂದೆ. ನಮಸ್ಕಾರ ಸರ್ ಹೇಳಿ ಅಂದ, ಏನೋ ಗೊತ್ತಿದ್ದಂಗೆ. ಸರ್ ಇಲ್ಲಿ ಮಾಸ್ತ್ ಮರಡ್ಗಿ ಗೌಡ್ರ ಮನೆಯಲ್ಲಿ ಇಲ್ಲಿ 3-4 ಜನ ಗೌಡ್ರ ಇದಾರೆ, ನಿಮ್ಗೆ ಯಾವ ಗೌಡ್ರ ಮನೆ ಬೇಕು? ಅದೇ ಕಿತ್ತೂರು ರಾಣಿ ದತ್ತು ಪುತ್ರನ್ ಕೊಟ್ಟಿದ್ರಲ್ಲ, ಅವ್ರ ಮನೆ ಇವಾಗ ಇಲ್ಲ ಸರ್, ಎಲ್ಲ ಡೆಮಾಲಿಶ್ ಆಗೋಗ್ಬಿಟ್ಟಿದೆ. ಅಯ್ಯೋ, ಅವ್ರ ಮನೆಯವ್ರು ಯಾರು ಇಲ್ವಾ? ಅವ್ರ ವಂಶಸ್ಥರು ಇದಾರೆ, ನಾರ್ಮಲ್ ಮನೇಲಿ ಇದಾರೆ ಸರ್. ಓ ಹೌದಾ, ಓಕೆ. ಎಲ್ಲಿ ಸರ್ ಬರುತ್ತೆ ಅವ್ರ ಮನೆ? ಹಿಂಗೆ ಮುಂದೆ ಸ್ಟ್ರೈಟ್ ಹೋಗ್ಬಿಟ್ಟು ರೈಟ್ ತಗೊಳ್ಳಿ, ಅಲ್ಲಿ ಹೊಳ್ಳಿ ಇದ್ರೆ ಮಗಳಿಗೆ ಇದೆ. ಹೌದಾ, ಇವನೇನೋ ಒಳ್ಳಿ ಪಳ್ಳಿ ಅಂತ ಹೇಳ್ತಾವ್, ಸರಿಯಾಗಿರೋ ಇವನು ಸಿಗದ ನಮಗೆ ರೂಟ್ ಹೇಳಕ್. ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ರೂಟ್ ಹೇಳದೆ ಒಂದ್ ರೀತಿ ಡಿಫ್ರೆಂಟ್. ಉತ್ತರ ಕರ್ನಾಟಕ ಜನನೇ ಚಂದ. ಹಿಂಗ್ ನೇರ ಹೋಗ್ರಿ, ಹಿಂಗ್ ಹೊಳ್ರಿ, ಹಿಂಗ್ ನೋಡ್ರಿ, ಹಂಗ ಪಕ್ಕಕ್ಕೆ ಐತ್ರಿ ಅಂತಾರ.
ಅಂದ್ರೆ ಅವರಿಗೆ ಪಾಪ ಹೇಳೋದ್ ಹಂಗೇನೆ, ನಮಗ್ ಅನ್ಸುತ್ತೆ ಲೆಫ್ಟ್ ರೈಟ್ ಎಲ್ ತಗೊಳೋದು, ಅವ್ನ್ ಹಿಂಗ್ ಹೋಗ್, ಅವ್ನ್ ಹಿಂಗ್ ಹೋಗ್, ಗೊತ್ತಾಗಲ್ಲ. ನಮ್ಗದ್ ಅನುಭವ ಮುಂಚೆನೆ ಆಗ್ಬಿಟ್ಟಿತ್ತಲ್ಲ, ಸೊ ಅದಕ್ಕೆ ಇವನು ಚೆನ್ನಾಗೆ ನಮಗ್ ರೂಟ್ ಹೇಳ್ದ ನಂದಿನಿ ಇವತ್ತು ಅನ್ಕೊಂಡು ಮುಂದಕ್ ಪಾಸ್ ಆದ್ವಿ. ಅವ್ನ್ ನೋಡಿ ನಾವ್ ಹೋಗ್ 5 ನಿಮಿಷ ಆದ್ಮೇಲೆ ನಮ್ ನಂಬರಿಗೆ ಫೋನ್ ಮಾಡ್ತಾವನೆ, ನಾವ್ ನಂಬರ್ ಕೊಟ್ಟಿಲ್ಲ ಅವ್ನ್ಗೆ. ನಾವ್ ಹೋಗಿ 5 ನಿಮಿಷ ಆದ್ಮೇಲೆ ಅವನಿಗೆ ರಿಯಲೈಸ್ ಆಗಿದೆ, ಇವ್ರನ್ನೆಲ್ಲೂ ನೋಡಿದೀನಲ್ವಾ ನಾನು, ನಾನು. ಅವಾಗ ಡಿಜಿಟಲ್ ಮಾಧ್ಯಮ ತೆಗೆದು ಹಿಂಗೆ ಫೇಸ್ಬುಕ್ ತೆಗ್ದಿದ್ದಾನೆ, ಡಿಜಿಟಲ್ ಮಾಧ್ಯಮದ ವಿಡಿಯೋ ಕಂಡ್ಬಿಟ್ಟಿದ್. ಅಯ್ಯೋ, ನಾನ್ ಇಷ್ಟೊತ್ತು ಅವ್ರ ಹತ್ರ ಅಲ್ವಾ ಮಾತಾಡಿದ್ದು ಅಂತ ಹೇಳಿ ಕೆಳಗಡೆ ನಂಬರ್ ಇರುತ್ತೆ, ಆ ನಂಬರ್ ನಂದೆ. ಆ ನಂಬರಿಗೆ ಇಮಿಡಿಯೇಟ್ ಫೋನ್ ಹೊಡಿತಾವನೆ ನನಗಿಲ್ಲಿ. ನಾವ್ ಅವ್ರ ಗೌಡ್ರು ಮಾತಾಡ್ಸೋ ಬಿಸಿಲಿದೀವಿ, ಫೋನ್ ನೋಡ್ಕೊಂಡಿಲ್ಲ, ಹೊಟ್ಟೆ ಹಸ್ಬಿಟ್ಟೈತೆ. ಗೌಡ್ರ ಮನೆಗೆ ಹೋದ್ವಿ, ಹೆಂಗಸರಿದ್ರು, ಯಾರು ಗಂಡಸರಿಲ್ಲ, ಇನ್ನೊಂದ್ ದಿನ ಬನ್ನಿ, ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತಾರೆ. ನಮ್ ಮಗ ಇಲ್ಲ, ನಮ್ ಮಗ ಗೌರ್ಮೆಂಟ್ ಕೆಲ್ಸದಲ್ಲಿ ಇದ್ದಾನೆ, ಬೆಳಗಾಮಲ್ಲಿ ಇದ್ದಾನೆ. ಹೊಟ್ಟೆ ಹಸ್ತಿತ್ತಲ್ಲ, ಗೌಡ್ರ ಮನೆಗೆ ಹೋದ್ರೆ ಉಣ್ಣಾಕ್ ಸಿಗ್ತತಲ್ಲ ಅಂತ ನಾವು ಉಣ್ಣಾಕಿಲ್ಲ. ಮತ್ ಗಂಡಸರಿಲ್ಲ ಅಂದ್ರೆ ಮನೆಯೊಳಗಾರು ಹೆಂಗ್ ಸೇರ್ಸೋದು ನಮ್ನ, ನಾವ್ ಯಾರು ಎಂತ ಗೊತ್ತಿಲ್ಲ. ಹೌದು, ನಮ್ ಜೊತೆ ಒಂದ್ ಹೆಣ್ಮಗ್ಳಿದ್ದಾಳೆ ಒಪ್ಕೊಳ್ಳೋಣ, ಈಗಿನ ಕಾಲದಲ್ಲಿ ಭಯ ಬೇರೆ. ಸರಿ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಕಾರ್ ಯೂಟರ್ನ್ ಮಾಡ್ಕೊಂಡು ವಾಪಸ್ ಬರ್ತಿದ್ವಿ. ಮೊಬೈಲ್ ತೆಗ್ದು ಇವಾಗ ರೂಟ್ ಎಲ್ಲಿಗೆ ಹೋಗೋಣ ನೆಕ್ಸ್ಟ್ ಅಂತ ಪ್ಲಾನ್ ಮಾಡ್ಬೇಕಲ್ಲ. ಮೊಬೈಲ್ ತೆಗ್ದೆ, ಮೊಬೈಲ್ ರಿಂಗ್ ಆಯ್ತು. ರಿಂಗ್ ಆಗ್ತಾ ಇದೆಯಲ್ಲ ಇನ್ನೂ ಕಂಟಿನ್ಯೂಸ್ ಆಗಿ. ಯಾರು ಅಂತ ಇರ್ತದೆ. ಸರ್, ನಾನ್ ಸರ್ ಇವಾಗ ತಾನೇ ಮಾತಾಡ್ಸ್ಕೊಂಡು ಹೋದ್ರಲ್ಲ, ನಿಮಗ್ ಊಟ ರೆಡಿ ಮಾಡ್ಸಿದೀನಿ, ಮನೆಗ್ ಬನ್ನಿ ಸರ್. ದೇವ್ರು, ನಿಜವಾಗ್ಲೂ ರೆಡಿ ಮಾಡ್ಸಿದ್ದೀರಾ ನೀವು? ಸಾರ್, ನಿಜವಾಗ್ಲೂ ಊಟ ರೆಡಿ ಮಾಡ್ಸಿದೀನಿ ಸರ್, ನಿಮ್ಗೋಸ್ಕರ ನಮ್ ತಾಯಿ ಹತ್ರ ಹೇಳಿ ಮಾಡ್ಸಿದೀನಿ. ಅನ್ನ ಖಾಲಿ ಆಗ್ಬಿಟ್ಟಿತ್ತು, ಈಗ ವಿಷಲ್ ಹೊಡೆದಿದೆ ಸರ್, ಬನ್ನಿ ಸರ್. ನೋಡಿ, ಅವ್ನ್ ಯಾರು ನಮ್ಗೆ ಗೊತ್ತಿಲ್ಲ. ಅವ್ರ ಹೆಸರು ಗೊತ್ತಾಯ್ತಾ? ಅವನ ಹೆಸರು ಗೊತ್ತು ನಂಗೆ, ಏನ್ ಹೇಳಿ? ಪ್ರವೀಣ್ ಅಂತ. ಆಮೇಲೆ ಅವ್ರು ನನಗೆ ಇದನ್ನು ಕೊಟ್ಟು ಕಳ್ಸಿದ್ರು, ಅವರು ದೇಸಿ ಕಾಳು ಅಂತ ಬೆಳಿತಾರೆ, ಹೌದು, ಅವನ್ ಕೊಟ್ಟು ಕಳ್ಸಿದ್ರು ನನಗೆ. ನೆಕ್ಸ್ಟ್ ಡೇ ಭೇಟಿ ಮಾಡಿದ್ವಿ. ಇಲ್ಲ ಸರ್, ನಾವು ಆಲ್ರೆಡಿ ಪಾಸ್ ಆಗಿ ಮುಂದಕ್ಕೆ ಬಂದ್ಬಿಟ್ಟಿದೀವಿ, ಒಂಚೂರು ನಾವು ಎಲ್ಲ ರೋಡ್ ಸೈಡ್ ತಿನ್ಕೊಂತೀವಿ ಅಂತ. ಬಿಡ್ದಲೆ ನಾವು ನೆಕ್ಸ್ಟ್ ಡೇ ಮಾತಾಡಿದ್ವಲ್ಲ ಗೌಡ್ರ ಮನೆಗೆ ಹೋದಾಗ, ಸರ್ ನಮ್ಮನೆಗೆ ಬ್ರೇಕ್ಫಾಸ್ಟ್ ಬರ್ಬೇಕು, ನೆನ್ನೆ ಉಳ್ದಿದೆ, ನಮ್ ತಾಯಿ ಬೈದ್ ಬಿಟ್ಟಿದ್ದಾರೆ ಫುಲ್, ಇವತ್ ನೀವೇ ಬಂದ್ ತಿನ್ಬೇಕು ಅಂತ ಹೇಳಿ ಇಡ್ಲಿ, ದೋಸೆ, ಚಿತ್ರಾನ್ನ 3 ಐಟಮ್ ಮಾಡಿ ಮನೆಗೆ ಕರೆದು ಚಟ್ನಿ ಸಮೇತ, ಅವ್ರು ಬೆಳೆಯುವಂತಹ ಕಡ್ಲೆ ಬೀಜ ಒಂದ್ ಚೀಲ, ಒಂದ್ 10 kg ಚೀಲ, ಪುರಿ ಚೀಲ ತರ ಚೀಲದಲ್ಲಿ, ಆಮೇಲೆ ಹೆಸರು ಕಾಳು, ಅವ್ರ ಕಡೆ ಹೆಸರು ಕಾಳು, ಚಿಕ್ಕ ಚಿಕ್ಕ ಕಾಳವು ಎಲ್ಲಾ ಕೊಟ್ಟು ಕಳ್ಸೋದು. ನೋಡಿ, ನಾನು ಅವನಿಗೆ ಕೇಳಿದೆ ಅಷ್ಟ, ಅಣ್ಣ ಇಲ್ಲಿ ಯಾವ್ದಾದ್ರು ಹೋಟ್ಲ್ ಇರುತ್ತಾ ಅಂತ. ಆದ್ರೆ ಆ ವ್ಯಕ್ತಿಗೆ ಅರ್ಥ ಆಯ್ತು ನಮ್ಗೆ ಹೊಟ್ಟೆ ಹಸಿವಿದೆ ಅಂತ. ನನಗೂ ಅವನಿಗೂ ಏನು ಸಂಬಂಧ ಇಲ್ಲ. ನನ್ನಂತವನಾಗಿದ್ರೆ ಕ್ಯಾರೆ ಅಂತಾನು ಅಂತಿರ್ಲಿಲ್ಲ. ಬೆಂಗಳೂರಲ್ಲಾಗಿದೆ, ಹೋಗ್ ಗುರು, ಅಲ್ಲಿ ಬೇಜಾನ್ ಹೋಟ್ಲ್ ಇದೆ ತಿನ್ಕೊ ಅಂತಿದ್ದಾರೆ. ಅದನ್ನು ಯೋಚನೆ ಮಾಡ್ತಿರ್ಲಿಲ್ಲ, ರೂಟ್ ಹೇಳ್ಬಿಟ್ಟು ಸುಮ್ಮನೆ ಅಷ್ಟ, ರೂಟ್ ಹೇಳ್ತಿರ್ಲಿಲ್ಲ. ವಾವ್, ಪ್ರವೀಣ್ ಸರ್, ಪ್ರವೀಣ್ ಅವರೇ, ನೀವ್ ಇದನ್ನ ನೋಡ್ತಾ ಇದ್ರೆ ನೋಡ್ಕೊಳ್ಳಿ. ಅನ್ನದ ಋಣ ನೀವ್ ಅವತ್ತು ಹಾಕಿ ಕರ್ದು ಅನ್ನ ಹಾಕಿದ್ದು ಇವತ್ತು ನಮ್ಮ ಅಕ್ಷತಾ ಕಿಚನ್ ಟೇಬಲ್ ಮೇಲೆ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ. ನಾನು ಅದಕ್ಕೆ ಹುಡುಗರಿಗಿಂತ ನಾನು ಹುಡುಗಿರ್ಗೆ ಹೇಳ್ತೀನಿ. ಯಾಕೆಂದ್ರೆ ನಾನು ನೋಡಿದ್ದೀನಿ, ಹುಡುಗಿಯವರು ಕೆಲವೊಬ್ರು 80% ಜನ ಫ್ಯಾನ್ಸಿ ತಿಂತಾರೆ. ಮದ್ವೆ ಫಂಕ್ಷನ್ ಗಳಲ್ಲೆಲ್ಲ ಎಲ್ಲ ಹಾಕಿಸ್ಕೊಳ್ತಾರೆ. ಪಾಪ ಆ ಫಂಕ್ಷನ್ ಅಲ್ಲಿ ಅವ್ರ ಅಪ್ಪ ಸಾಲ ಮಾಡಿ ಏನೋ ಮದ್ವೆ ಮಾಡ್ತಾ ಇರ್ತಾರೆ, ಫಂಕ್ಷನ್ ಮಾಡ್ತಾ ಇರ್ತಾರೆ. ಎಲ್ಲ ಐಟಮ್ಸ್ ತಗೊಳ್ಳೋದು, ಸ್ವಲ್ಪನೇ ತಿನ್ನೋದು, ಬಿಡೋದು. ತುಂಬಾ ಜನ ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇರ್ತೀನಿ, ನಂಗೆ ಬಿಡ್ಬೇಡಿ ಅಂತ ಹೇಳಿ. ನಮ್ಮ ಮನೇಲಿ ಚಿಕ್ಕ ವಯಸ್ಸಿಂದಲೂ ಕಲ್ಸಿದಷ್ಟೇ, ತಟ್ಟೆ ನಿಂಗೆ ಎಷ್ಟ್ ಬೇಕು ಅಷ್ಟು ಹಾಕಿಸ್ಕೋಬೇಕು. ಅದು ಪಂತಿಲಾರ ಆಗಿರ್ಲಿ, ಮನೆಲಾರ ಆಗಿರ್ಲಿ, ಬೇಡ ಅಂತ ಹೇಳಿ ಫುಲ್ ಕಂಪ್ಲೀಟ್ ಖಾಲಿ ಮಾಡಿ. ನನ್ನ ಮಗನಿಗೂ ಅದೇ ತರ ಕಲ್ಸಿದೀನಿ. ನಾವಿಬ್ರು ಅಷ್ಟೇ, ಎಲ್ಲಾದ್ರೂ ನಮ್ಗೆ ಎಷ್ಟ್ ಬೇಕು ಅಷ್ಟು ತಿಂತೀವಿ. ಬೇಡವಾ ಐಟಮ್ ಎಕ್ಸ್ಟ್ರಾ ಇದ್ರೂ ಕೂಡ ನಾವು ಹಾಕಿಸ್ಕೊಳ್ಳ, ನಮ್ಗೆ ಬೇಡ ಅಂತ ಹೇಳಿದ್ರೆ. ಸೂಪರ್. ಇವಾಗ ನೋಡಿ ಒಂದ್ಸಲಿ ನಮ್ಮ ತಟ್ಟೆ ನಮ್ಮ ಒಂದೆಲ್ಲ ಬಡ್ಸುವಂತಹ ಸ್ಪೂನ್ಗಳ ಮೇಲೂ ಏನು ಇಲ್ಲ ಅಂತ ಅನ್ಕೋಬಹುದು, ಬೌಲ್ಸ್ ಏನು ಇಲ್ಲ. ಆದ್ರೆ 2 ಕೈಮಾ ಉಂಡೆ ಮಿಕ್ಕಿದೆ. ಅದ್ ಆಕ್ಚುಲಿ ಅವ್ರು ತಿಂದೆ ಇದ್ದದ್ ಕಾರಣ, ನಾನು ಸ್ವಲ್ಪ ತಿಂದಿದ್ರಿಂದ, ನಂದಿನಿ ಅವ್ರಿಗೆ ಇಬ್ರಿಂದ ಮಿಕ್ಕಿದೆ, ಪರವಾಗಿಲ್ಲ. ಆದ್ರೂ ನಾನು ಅರ್ಧ ಮಿಕ್ಬಿಡುತ್ತೆ ಅನ್ನೋ ಕಾನ್ಫಿಡೆಂಟ್ ಮೇಲೆ ಬಂದಿದೆ. ಓಕೆ, ಇಷ್ಟು ನಮ್ಗೆ ಈಗ ಖುಷಿ. ನಮ್ಗೆ ಇವಾಗ ಸಂತೃಪ್ತ ಹೋಗಯ್ಯ ಮೇರಾ ಪೇಟ್ ಅಂತ ಹೇಳ್ತಾರಲ್ಲ, ಹಂಗೆ.